ನಮಸ್ಕಾರ. CTV ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ BV ದಾಸ್. ಮೊದಲಿಗೆ ಮುಖ್ಯಾಂಶಗಳು. ಕಳೆದ 10 ವರ್ಷದಲ್ಲಿ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಕಣ್ಣ ಮುಂದಿದೆ. ಒಂದು ಬಾರಿ ಆಶೀರ್ವಾದ ಮಾಡಿದರೆ ಮಾದರಿ ಕ್ಷೇತ್ರವಾಗಿ ಅಭಿವೃದ್ಧಿ. ಪ್ರಣಾಳಿಕೆ ಬಿಡುಗಡೆ ಮಾಡಿದ ಮೈತ್ರಿ ಅಭ್ಯರ್ಥಿ ಸುಧಾಕರ್ ಭರವಸೆ. ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿದ ಮಾಡ್ರನ್ ಶಿವಕುಮಾರ್. ಎನ್ಟೆಕ್ ರಾಜ್ಯಾಧ್ಯಕ್ಷರೇ ಪಕ್ಷ ತೊರೆದಿದ್ದು ಕಾಂಗ್ರೆಸ್ಗೆ ಮುಖಭಂಗ. ಚಾಮರಾಜನಗರ ಕ್ಷೇತ್ರದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಭರ್ಜರಿ ರೋಡ್ ಶೋ. ಬಾಲರಾಜು ಗೆಲ್ಲಿಸಲು ಮನವಿ. ಬಿಜೆಪಿ ಕ್ಷೇತ್ರದಲ್ಲಿ ಅಬ್ಬರದ ಪ್ರಚಾರ ನಡೆಸಿದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ. ಸಚಿವ MC ಸುಧಾಕರ್, ಶಾಸಕ ಸುಬ್ಬಾರೆಡ್ಡಿ ಸಾಥ್. ವಾರ್ತೆಗಳ ವಿವರ. ಜನಸೇವೆಯೇ ಜನಾರ್ದನ ಸೇವೆ. ಕಳೆದ 10 ವರ್ಷಗಳ ಕಾಲ ಚಿಕ್ಕಬಳ್ಳಾಪುರವನ್ನ ಅಭಿವೃದ್ಧಿ ಪಥದಲ್ಲಿ ಸಾಗಿಸಿದ್ದೇನೆ. ಹಾಗಾಗಿ ಲೋಕಸಭಾ ಚುನಾವಣೆಯಲ್ಲಿ ನನಗೊಂದು ಅವಕಾಶ ಕೊಡಿ, ನಿಮ್ಮ ಸೇವೆಗೆ ಸದಾ ಸಿದ್ಧನಾಗಿದ್ದೇನೆ ಎಂದು ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಮನವಿ ಮಾಡಿದರು. ಚಿಕ್ಕಬಳ್ಳಾಪುರ ತಾಲೂಕಿನ ತಮ್ಮ ಸ್ವಗ್ರಾಮ ಪೆರೇಸಂದ್ರದ ತಮ್ಮ ನಿವಾಸದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮೈತ್ರಿ ಮುಖಂಡರ ಜೊತೆ ಪ್ರಣಾಳಿಕೆ ಬಿಡುಗಡೆ ಮಾಡಿ ಮಾತನಾಡಿದ ಅವರು, ಲೋಕಸಭಾ ಕ್ಷೇತ್ರಕ್ಕೆ ಆಯ್ಕೆಯಾದ ಮೇಲೆ ಏನೆಲ್ಲ ಮಾಡಬಹುದು ಎಂಬುದು ಜನರಿಗೆ ಸಂಶಯವಿರುತ್ತೆ. ಚಿಕ್ಕಬಳ್ಳಾಪುರದಲ್ಲಿ ನಡೆದ ನರೇಂದ್ರ ಮೋದಿ ಅವರ ಕಾರ್ಯಕ್ರಮಕ್ಕೆ ಜನರಿಂದ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ. ಅದಕ್ಕೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು ಎಂದರು. ಮುಂದಿನ 5 ವರ್ಷ ಗಮನದಲ್ಲಿ ಇಟ್ಟುಕೊಂಡು ಜನರಿಗೆ 5 ವರ್ಷಗಳಿಗೆ ಏನೆಲ್ಲ ಕೊಡಬೇಕೆಂದು ಈ ಪ್ರಣಾಳಿಕೆಯಲ್ಲಿದೆ. ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಿಯಾದರೆ ಅವರಲ್ಲಿ ಜನರಿಗೆ ಕೊಡುವ ಗ್ಯಾರಂಟಿ ಬಗ್ಗೆ ಮುಂದಿನ ದಿನಗಳಲ್ಲಿ ತಿಳಿಸುತ್ತೇನೆ. ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಗ್ಯಾರಂಟಿ. ಮೊದಲಿಗೆ ರೈತರಿಗೆ ಹೆಚ್ಚಿನ ಆದ್ಯತೆ, ಕುಡಿಯುವ ನೀರಿನ ಜೊತೆಗೆ ಶಾಶ್ವತ ನೀರಾವರಿ ಯೋಜನೆ, ಹೆಚ್ಚಿನ ವ್ಯಾಲಿ ನೀರು 3ನೇ ಹಂತದ ಶುದ್ಧೀಕರಣಕ್ಕೆ ಕ್ರಮ ಮುಂತಾದ ಕಾರ್ಯಕ್ರಮಗಳಿವೆ ಎಂದರು. ಚಿಕ್ಕಬಳ್ಳಾಪುರ ಭಾಗದ ಜನಕ್ಕೆ ತರಕಾರಿ, ಹಣ್ಣು, ರೇಷ್ಮೆ, ಹೂ ಬೆಳೆಗಾರರಿಗೆ ಸೂಕ್ತ ಮಾರುಕಟ್ಟೆ, ಹಾಲು ಒಕ್ಕೂಟ ಚಿಕ್ಕಬಳ್ಳಾಪುರಕ್ಕೆ ತರುವುದು. ಕೆಲಸ ಮಾಡ್ತೀನಿ, ಕ್ಷೇತ್ರದ ಜನಕ್ಕೆ ಆರೋಗ್ಯ ಮುಖ್ಯ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಕಾರ್ಮಿಕರು ಹೆಚ್ಚಾಗಿರುವ ಜಾಗದಲ್ಲಿ ESI ಆರೋಗ್ಯ ಕೇಂದ್ರಗಳ ಸ್ಥಾಪನೆ ಮಾಡಲಾಗುವುದು. ನಮ್ಮ ಕ್ಷೇತ್ರ ಆರೋಗ್ಯ ನಗರವಾಗಿ ನಿರ್ಮಾಣ ಮಾಡುವ ಪಣ ತೊಟ್ಟಿದ್ದೇನೆ. ಶಿಕ್ಷಣ ಮುಖ್ಯವಾಗಿರುವ ಕ್ಷೇತ್ರವಾಗಿರುವ ಕಾರಣ ಮುದ್ದೇನಹಳ್ಳಿ ಸರ್ ಎಂ ವಿಶ್ವೇಶ್ವರಯ್ಯನವರ ಎಂಜಿನಿಯರಿಂಗ್ ಕಾಲೇಜು ನಿರ್ಮಾಣ ಮಾಡುವ ಪಣ ತೊಟ್ಟಿದ್ದೇನೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ವೈದ್ಯಕೀಯ ಕಾಲೇಜು ನಿರ್ಮಾಣಕ್ಕೆ ಒತ್ತು ನೀಡಲಾಗುವುದು ಎಂದರು. ಬೆಂಗಳೂರು ನಗರದ ಸಂಚಾರ ದಟ್ಟಣೆ ತಪ್ಪಿಸಲು ದೇವನಹಳ್ಳಿ, ದೊಡ್ಡಬಳ್ಳಾಪುರ, ಹೊಸಕೋಟೆ, ಚಿಕ್ಕಬಳ್ಳಾಪುರಗಳನ್ನು ಸ್ಯಾಟಲೈಟ್ ನಗರಗಳನ್ನಾಗಿ ಅಭಿವೃದ್ಧಿ ಮಾಡಲಾಗುವುದು ಎಂದರು. ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಅಂದರೆ ಒಟ್ಟು 12 ಹೊಸ ರೈಲು ಮಾರ್ಗ, ಮುಂದಿನ ದಿನಗಳಲ್ಲಿ ಮೆಟ್ರೋ, ಚಿಕ್ಕಬಳ್ಳಾಪುರ ಲೋಕಸಭಾ ವ್ಯಾಪ್ತಿಯಲ್ಲಿ ಸಂಚಾರಕ್ಕೆ ಪಣ ತೊಟ್ಟಿದ್ದೇವೆ. ಬಡವರಿಗೆ 50,000 ಮನೆಗಳು ಕಟ್ಟಿಕೊಡಲು ಪಣ ತೊಟ್ಟಿದ್ದೇವೆ. ಚಿಕ್ಕಬಳ್ಳಾಪುರ ವ್ಯಾಪ್ತಿಯಲ್ಲಿ ಕೈಗಾರಿಕಾ ಕೇಂದ್ರಗಳನ್ನು ನಿರ್ಮಾಣ ಮಾಡಿ ಈ ಭಾಗದ ಯುವಕರಿಗೆ ಉದ್ಯೋಗ ಸೃಷ್ಟಿ, ನಮ್ಮ ಭಾಗದ ಪ್ರವಾಸೋದ್ಯಮಕ್ಕೆ ಅನುದಾನ ತಂದು ಮತ್ತಷ್ಟು ರೀತಿಯಲ್ಲಿ ಅಭಿವೃದ್ಧಿ ಮಾಡುವ ಭರವಸೆ ಈ ಪ್ರಣಾಳಿಕೆಯಲ್ಲಿದೆ. ಕ್ರೀಡೆ ಮತ್ತು ಯುವ ಸಬಲೀಕರಣದಲ್ಲಿ ಕೇಂದ್ರದಿಂದ ಅನುದಾನ ತಂದು 2 ಜಿಲ್ಲೆಗಳಲ್ಲಿ 2 ಕ್ರೀಡಾಂಗಣಗಳ ನಿರ್ಮಾಣ, ಎತ್ತಿನಹೊಳೆ ಕೇಂದ್ರ ಸರ್ಕಾರದ ಅನುದಾನ ತಂದು ವೇಗ ಕೊಡುವುದು, ಜಲಜೀವನ್ ಮಿಷನ್ ಯೋಜನೆಯಡಿ ಪ್ರತಿ ಮನೆಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ, ಸೌರ ವಿದ್ಯುತ್ ಪಾರ್ಕ್ ನಿರ್ಮಾಣ, ನಗರಗಳ ತ್ಯಾಜ್ಯ ವಿಲೇವಾರಿ ಮತ್ತು ನಿರ್ವಹಣೆಗೆ ಘಟಕಗಳ ಸ್ಥಾಪನೆ ಮಾಡುವ ಗುರಿ ಹೊಂದಲಾಗಿದೆ. ಚಿಕ್ಕಬಳ್ಳಾಪುರ ಲೋಕಸಭಾ ವ್ಯಾಪ್ತಿಯ ಜನರು ನನಗೊಂದು ಅವಕಾಶ ನೀಡಿ ನಿಮ್ಮ ಸೇವೆ ಮಾಡ್ತೀನಿ ಎಂದು ಹೇಳಿದ್ರು. ಇವತ್ತು ಯಾವ ರೀತಿ ಮೋದಿಯವ್ರ ಗ್ಯಾರಂಟಿ ಇದೆ, ಡಾಕ್ಟರ್ ಸುಧಾಕರ್ ಗ್ಯಾರಂಟಿನೂ ಚಿಕ್ಕಬಳ್ಳಾಪುರದವರಿಗೆ ಏನಿದೆ ಅನ್ನುವಂಥದ್ದು ನನ್ನ ಪ್ರಣಾಳಿಕೆ. ಹಾಗಾಗಿ ಒಬ್ಬ ರೈತನ ಮಗ ಆಗಿರೋದ್ರಿಂದ ಪ್ರಾರಂಭದಲ್ಲಿ ನಾನು ನನ್ನ ರೈತ ಬಂಧುಗಳಿಗೆ ಏನು ಮಾಡ್ಬೋದು, ಮುಂದಿನ 5 ವರ್ಷದಲ್ಲಿ ಏನು ಮಾಡಬೇಕಾಗಿದೆ ಅವಶ್ಯಕವಾಗಿ ಅನ್ನುವಂಥದ್ದನ್ನು ಮೊದಲನೇದಾಗಿ ಬಯಲು ಸೀಮೆ ಪ್ರದೇಶದ, ಇವತ್ತು ಚಿಕ್ಕಬಳ್ಳಾಪುರ, ಕೋಲಾರ 8 ಜಿಲ್ಲೆಗಳಿದೆ, ನಮ್ಮ ಕ್ಷೇತ್ರ ಒಂದೇ ಇಲ್ಲ. ಇಷ್ಟು ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಜೊತೆಗೆ ಶಾಶ್ವತವಾಗಿರ್ತಕ್ಕಂಥ ನೀರಾವರಿ ಯೋಜನೆಯನ್ನು, ಅದು ಕೂಡ ಒಂದು ರಾಷ್ಟ್ರೀಯ ಯೋಜನೆಯಾಗಿ ರೂಪಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿ 5 ವರ್ಷದಲ್ಲಿ ಅನುಷ್ಠಾನಕ್ಕೆ ತರ್ತೀನಿ ಅಂತೇಳಿ ನನ್ನ ಮೊದಲನೇ ಭರವಸೆ ಪ್ರಣಾಳಿಕೆಯಲ್ಲಿ ಇದೆ. ಎರಡನೇದು, ಇವತ್ತು HN ವ್ಯಾಲಿ, KC ವ್ಯಾಲಿ, ವೃಷಭಾವತಿ, ಇದರಲ್ಲಿ 3ನೇ ಹಂತದ ಶುದ್ಧೀಕರಣ ಆಗಬೇಕು.
ನಮ್ಮ ಭಾಗದ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಬರಬೇಕು. ಹೊಸಕೋಟೆಯಲ್ಲಿ ಸರಿಯಾಗಿ ಇನ್ನೂ ಸಮರ್ಪಕವಾಗಿ ಬಂದಿಲ್ಲ, ಅಲ್ಲಿ ಬರಬೇಕು. ದೇವನಹಳ್ಳಿಯಲ್ಲಿ ಇನ್ನೂ ಕೆಲವು ಕೆರೆಗಳಿಗೆ ಬರಬೇಕಾಗಿದೆ. ಅದೇ ರೀತಿ ದೊಡ್ಡಬಳ್ಳಾಪುರಕ್ಕೆ ಬರಬೇಕಾಗಿದೆ. ಈ ಯಾವ್ಯಾವ ಕ್ಷೇತ್ರಗಳಲ್ಲಿ ಇನ್ನೂ ಕೂಡ ಸಮರ್ಪಕವಾಗಿ ಸರಬರಾಜು ಆಗಿಲ್ಲ, ಆ ಸರಬರಾಜು ಮಾಡೋ ನಿಟ್ಟಿನಲ್ಲಿ ಕ್ರಮವನ್ನು ತೆಗೆದುಕೊಳ್ಳುವಂಥದ್ದು. ಮತ್ತು ಇವತ್ತು ನಮ್ಮ ಕ್ಷೇತ್ರ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಹಾಗೂ ಕೋಲಾರ ಜಿಲ್ಲೆಗಳು ತೋಟಗಾರಿಕಾ ಬೆಳೆಗಳಿಗೆ ರಾಜಧಾನಿ ಅಂತ ಹೇಳ್ಬೋದು. ರೇಷ್ಮೆಗೆ ಒಂದು ರಾಜಧಾನಿ, ಹಣ್ಣುಗಳಿಗೆ ರಾಜಧಾನಿ, ಹೂ ಬೆಳೆಗಾರರಿಗೆ ಕೂಡ ಒಂದು ರಾಜಧಾನಿ. ಹಾಗಾಗಿ ಇದಕ್ಕೆ ಪೂರಕವಾಗಿ ನಾವು ಮಾರುಕಟ್ಟೆಯನ್ನು ನಿರ್ಮಾಣ ಮಾಡಬೇಕು. ಇವತ್ತು ತರಕಾರಿ ಬೆಳೆಗಳಿಗೆ ಸೂಕ್ತ ಮಾರುಕಟ್ಟೆ ನಿರ್ಮಾಣ ಆಗಬೇಕು, ವ್ಯವಸ್ಥೆ ಆಗಬೇಕು. ಹಣ್ಣು, ಹಾಲು, ರೇಷ್ಮೆ, ಹೂವು. ಇವತ್ತು ಕಾಫಿ ಬೋರ್ಡ್ ಹೇಗಿದೆ, ಇಡೀ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಕಾಫಿ ಬೋರ್ಡ್ ಇದೆ. ನ್ಯಾಷನಲ್ ಕಾಫಿ ಬೋರ್ಡ್ ಅನ್ನೋದು ತಮ್ಗೆ ಗೊತ್ತಿದೆ, ಭಾಳ ಹಿಂದಿನ ಕಾಲದಿಂದ ಇದೆ, ಒಂದು 40-50 ವರ್ಷದಿಂದ ಇದೆ. ಬ್ರಿಟಿಷರ ಕಾಲಕ್ಕೆ ಪ್ರಾರಂಭ ಮಾಡಿದ್ದದು, ಮತ್ತು ಇದು ನಮ್ಮಲ್ಲಿದೆ. ಅದೇ ರೀತಿ ನಾನು 15,000 ಎಕರೆಗಳಲ್ಲಿ ನಮ್ಮ ಭಾಗದಲ್ಲಿ ಹೂವನ್ನು ಬೆಳೀತಾ ಇದ್ದಾರೆ ಇವತ್ತು. ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಬೋರ್ಡ್ ಇಲ್ಲ, ಇನ್ಫ್ಯಾಕ್ಟ್ ಭಾರತದಲ್ಲೇ ಇಲ್ಲ. ಹಾಗಾಗಿ ನಾನು ಇದನ್ನು ವಿಚಾರ ಮಾಡಿದ್ದೀನಿ, ಇಡೀ ದೇಶದ ಹೂವಿನ ಬೋರ್ಡನ್ನು ಚಿಕ್ಕಬಳ್ಳಾಪುರದಲ್ಲಿ ಸ್ಥಾಪನೆ ಮಾಡಬೇಕು. ಇದು ಕೂಡ ನನ್ನ ಪ್ರಣಾಳಿಕೆಯಲ್ಲಿ ಒಂದು ಮುಖ್ಯ ಅಂಶ, ನನ್ನ ರೈತರಿಗೆ ನಾನು ಕೊಡುವಂಥ ಉಡುಗೊರೆ. ಇದನ್ನು ನಾನು ಮಾಡೇ ಮಾಡ್ತೀನಿ. ಸುಮಾರು 750 ಹಾಸಿಗೆ, 1000 ಹಾಸಿಗೆಗಳು ಕೂಡ ಅಷ್ಟು ಸಾಮರ್ಥ್ಯ ಇರತಕ್ಕಂಥ ಆಸ್ಪತ್ರೆಯನ್ನು ಮಾಡ್ತೀನಿ. ಇದನ್ನು ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಎಲ್ಲಿ ಕಾರ್ಮಿಕರು ಹೆಚ್ಚಿದ್ದಾರೆ ಅಲ್ಲಿ ESI ಆಸ್ಪತ್ರೆಯನ್ನು ಈ 5 ವರ್ಷಗಳಲ್ಲಿ ನಾನು ಸ್ಥಾಪನೆ ಮಾಡ್ತೀನಿ ಅಂತ ಒಂದು ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದೀನಿ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಬಂದಾಗ ನಂದಿ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಕೇಂದ್ರ ಏನು ಈಗಾಗಲೇ ಸ್ಥಾಪನೆ ಮಾಡಿದ್ದೀವಿ, 750 ಹಾಸಿಗೆ ಸಾಮರ್ಥ್ಯ ಇರುವಂಥದ್ದು, 810 ಕೋಟಿ ರೂಪಾಯಿಗಳಲ್ಲಿ ಈ ಒಂದು ಯೋಜನೆ ಬಂದಿದೆ. ಇಲ್ಲಿ ಪರಿಪೂರ್ಣವಾಗಿರ್ತಕ್ಕಂಥ ಆರೋಗ್ಯ ನಗರವಾಗಿ ಇದನ್ನು ಅಭಿವೃದ್ಧಿ ಮಾಡುವಂಥದ್ದು, ಅಂದರೆ ಇಂಟಿಗ್ರೇಟೆಡ್ ಹೆಲ್ತ್ ಸಿಟಿ ಚಿಕ್ಕಬಳ್ಳಾಪುರದಲ್ಲಿ ಆಗಬೇಕು. ಈಗ ಎಲ್ಲಿ ನಾನು 60 ಎಕರೆ 70 ಎಕರೆ ಕೊಟ್ಟಿದ್ವಿ ನಮ್ಮ ಸರ್ಕಾರದಲ್ಲಿ, ಇನ್ನೂ ಕೂಡ ಅಲ್ಲಿ ಒಂದು 25-30 ಎಕರೆ ಇದೆ, ಕ್ಲೋಸ್ ಟು 100 ಎಕರೆ. ಅದಕ್ಕೋಸ್ಕರನೇ NH7 ನಾವು ಮಾಡಿದ್ವಿ. ಇಷ್ಟು ದೊಡ್ಡ ಪ್ರದೇಶ ನಮ್ಮ ಇಡೀ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಇರಲಿಲ್ಲ. ಅದಕ್ಕೋಸ್ಕರನೇ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇಡೀ ಜಿಲ್ಲೆಯ ಜನರಿಗೆ ಅನುಕೂಲ ಆಗಲಿ ಅಂತ ನಾನು ಮಾಡಿದ್ದೆ. ಅಲ್ಲಿ ಇವತ್ತು ಹೃದ್ರೋಗ ಒಂದು ವಿಭಾಗ, ಇವತ್ತು ಜಯದೇವ ಇರ್ಬೋದು. ಅದೇ ರೀತಿ ನರರೋಗಗಳಿಗೆ ಸಂಬಂಧಿಸಿರುವಂಥ ಒಂದು ವ್ಯವಸ್ಥೆ, ಉದಾಹರಣೆಗೆ ನಿಮ್ಯಾನ್ಸ್ ಇದೆ, ಸೆಂಟ್ರಲ್ ಇನ್ಸ್ಟಿಟ್ಯೂಷನ್, ಅದರದ್ದು ಒಂದು ವಿಭಾಗ ಇಲ್ಲಿ. ಮತ್ತು ಸಿಮಿಲರ್ಲಿ ಇವತ್ತು ನಮ್ಮ ಕಿಡ್ನಿ ಆ್ಯಂಡ್ ಅದರ್ ಇಶ್ಯೂಸ್ಗೆ ಅದಕ್ಕೆ ಕೂಡ ನಾವು ಇವತ್ತು ಯಾವುದು ನಮ್ಮ ನೆಫ್ರೋಯುರಾಲಜಿ ಇನ್ಸ್ಟಿಟ್ಯೂಷನ್ ಇದೆಯಲ್ಲ, ಅದರ ವಿಭಾಗವನ್ನು ಇಲ್ಲಿ ಸ್ಥಾಪನೆ ಮಾಡೋದು, ಒಂದೊಂದು ಆಸ್ಪತ್ರೆ ಅದಕ್ಕೇ. ಹಾಗಾಗಿ ಇಡೀ ಈ 3-4 ಜಿಲ್ಲೆಗಳಿಗೆ ಇದು ಒಂದು ಆರೋಗ್ಯ ನಗರದ ರೀತಿಯಲ್ಲಿ, ಬರೀ ನಮ್ಮ 3 ಜಿಲ್ಲೆಗಳಿಗಲ್ಲ, ಗಡಿಭಾಗದ ಆಂಧ್ರ ಜಿಲ್ಲೆಗಳು ಕೂಡ ಇಲ್ಲಿ ಬಂದು ವ್ಯವಸ್ಥೆಯನ್ನು, ಇದರ ಸೇವೆಯನ್ನು ಪಡ್ಕೊಳ್ಬೋದು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರಾದ ಸಿ ಮುನಿರಾಜು, ಕೆವಿ ನಾಗರಾಜು, ನವೀನ್ ಕಿರಣ್, ರಾಮಲಿಂಗಪ್ಪ ಕೋನಪ್ಪರೆಡ್ಡಿ, ಜೆಡಿಎಸ್ ಮುಖಂಡರಾದ ಮುಕ್ತಾ ಮುನಿಯಪ್ಪ, ನರಸಿಂಹಮೂರ್ತಿ, ಮಿಥುನ್ ರೆಡ್ಡಿ, ಆನಂದಬಾಬು ಸೇರಿದಂತೆ ಇನ್ನೂ ಹಲವರು ಹಾಜರಿದ್ದರು. ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕಾಂಗ್ರೆಸ್ 8ಕ್ಕೆ ರಾಜ್ಯಾಧ್ಯಕ್ಷ ಎಂದು ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆ ವೇಳೆ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದು ಪಕ್ಷದ ಗೆಲುವಿಗಾಗಿ ತೀವ್ರ ಶ್ರಮ ಪಟ್ಟಿದ್ದ ಮಾಡರ್ನ್ ಶಿವಕುಮಾರ್ ಅವರಿಗೆ ಇತ್ತೀಚೆಗಷ್ಟೇ ಕಾಂಗ್ರೆಸ್ 8ಕ್ಕೆ ರಾಜ್ಯಾಧ್ಯಕ್ಷರಾಗಿ ನೇಮಿಸಲಾಗಿತ್ತು. ಆದರೆ ಅವರು ರಾಜ್ಯಾಧ್ಯಕ್ಷರಾದ ಕೆಲವೇ ದಿನಗಳಲ್ಲಿ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿರುವುದು ಕಾಂಗ್ರೆಸ್ ಪಕ್ಷಕ್ಕೆ ತೀವ್ರ ಮುಖಭಂಗ ಉಂಟಾಗಿದೆ.
ಕಳೆದ ವಿಧಾನಸಭಾ ಚುನಾವಣೆ ವೇಳೆ ಅಭ್ಯರ್ಥಿ ಯಾರು ಎಂಬುದನ್ನು ಗಮನಿಸದೆ ಅಭ್ಯರ್ಥಿಯನ್ನ ಭೇಟಿಯೂ ಆಗದೆ ತಮ್ಮ ಶಕ್ತಿ ಮೀರಿ ಹಲವಾರು ಜನರು ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವಿಗಾಗಿ ಶ್ರಮಿಸಿದ್ರ. ಅಲ್ಲದೆ ಪಕ್ಷಾತೀತ ಮತ್ತು ಜಾತ್ಯತೀತವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಜನರು ಯಾವುದೇ ಆಸೆ ಇಟ್ಟುಕೊಳ್ಳದೆ ದುಡಿದ ಪರಿಣಾಮ ಆಗ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಪ್ರದೀಪ್ ಈಶ್ವರ್ ಗೆಲುವು ಸುಲಭವಾಗಿತ್ತ. ಅದೇ ಚುನಾವಣಾ ತಂತ್ರಗಳನ್ನ ಪ್ರಸ್ತುತ ಲೋಕಸಭಾ ಚುನಾವಣೆಯಲ್ಲೂ ಮುಂದುವರಿಸಲು ಶಾಸಕ ಪ್ರದೀಪ್ ಈಶ್ವರ್ ಪ್ರಯತ್ನ ಮಾಡುತ್ತಿದ್ದು ಅವು ಅವರಿಗೆ ತಿರುಗುಬಾಣವಾಗುತ್ತಿವೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪ್ರದೀಪ್ ಈಶ್ವರ್ ಅವರ ಪರ ದುಡಿದವರ ಬಗ್ಗೆ ಶಾಸಕರು ಗಮನವೇ ಹರಿಸುತ್ತಿಲ್ಲ, ಕರೆ ಮಾಡಿದ್ರೆ ಸ್ವೀಕರಿಸುತ್ತಿಲ್ಲ. ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ದುಡಿದವರನ್ನ ಶಾಸಕರು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಎಂಬ ಆರೋಪಗಳು ಕಾಂಗ್ರೆಸ್ ಮುಖಂಡರಿಂದಲೇ ಕೇಳಿ ಬಂದಿದ್ವು. ಆದರೂ ಪ್ರದೀಪ್ ಈಶ್ವರ್ ಈ ಆರೋಪಗಳತ್ತ ಗಮನವೇ ಹರಿಸಿರಲಿಲ್ಲ. ಆದರೆ ಶಾಸಕರ ಈ ನಡವಳಿಕೆಗಳಿಂದ ರೋಸಿ ಹೋಗಿರುವ ಮುಖಂಡರು ಇದೀಗ ಕಾಂಗ್ರೆಸ್ ತೊರೆಯುವತ್ತ ಮುಖ ಮಾಡಿದ್ದು ಇವರ ಎಂಟೆಕ್ ರಾಜ್ಯಾಧ್ಯಕ್ಷ ಮಾಡರ್ನ್ ಶಿವಕುಮಾರ್ ಪ್ರಮುಖರಾಗಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆ ಘೋಷಣೆ ನಂತರ ಭಾರೀ ಕುತೂಹಲ ಮೂಡಿಸಿರುವ ರಾಜಕೀಯ ಮುಖಂಡರ ನಡೆ ಪಕ್ಷಾಂತರಗಳತ್ತ ತಿರುಗಿದ್ದು ರಾಷ್ಟ್ರೀಯ ಮಜ್ದೂರ್ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ, ಚಿಕ್ಕಬಳ್ಳಾಪುರ ನಗರ ಪ್ರಚಾರ ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ಮಾಡರ್ನ್ ಶಿವಕುಮಾರ್ ರಾಜೀನಾಮೆ ನೀಡಿ ಅವರ ಬೆಂಬಲಿಗರೊಂದಿಗೆ ಇಂದು ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಮಾಜಿ ಸಚಿವ ಹಾಗೂ ಹಾಲಿ ಲೋಕಸಭಾ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ನಿವಾಸದಲ್ಲಿ ಈ ಸಂಬಂಧ ಅವರು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಕಾಂಗ್ರೆಸ್ ನಮ್ಮನ್ನ ಟಿಶ್ಯೂ ಪೇಪರ್ ರೀತಿ ಬಳಕೆ ಮಾಡಿ ಬಿಸಾಡುವ ಯತ್ನ ಮಾಡುತ್ತಿದೆ. ಹಾಗಾಗಿ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರುತ್ತಿರುವುದಾಗಿ ಹೇಳಿಕೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು ಅಂದ್ರೆ ಸುಧಾಕರ್ ಅವರು ಸಂಸದರಾಗಿ ಆಯ್ಕೆಯಾಗಬೇಕು. ದೇಶ ಅಭಿವೃದ್ಧಿ ಪಥದಲ್ಲಿ ಸಾಗಬೇಕಾದ್ರೆ ನರೇಂದ್ರ ಮೋದಿ ಪ್ರಧಾನಿಯಾಗಬೇಕು. ಹಾಗಾಗಿ ಈ ಬಾರಿ ಚಿಕ್ಕಬಳ್ಳಾಪುರ ಮತದಾರರು 2 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಸುಧಾಕರ್ ಅವರನ್ನ ಗೆಲ್ಲಿಸಲಿದ್ದಾರೆ ಎಂದು ಭವಿಷ್ಯ ನುಡಿದಿದ್ದಾರೆ. ಜನರ ಸಂತೋಷ ಪಡ್ತಾ ಇದ್ದಾರೆ ಸರ್. ಯಾಕೆ ಆಚೆ ಬಂದಿದ್ದೀನಿ ಅಂತ ನಾನು ಹೇಳೋ ಅವಶ್ಯಕತೆ ಇಲ್ಲ, ಅವ್ರಿಗೆ ಗೊತ್ತಿದೆ ಏನಕ್ಕೆ ಬಂದಿದ್ದೀನಿ ಸರ್. ನಾನು ಇನ್ನೂ ಪದೇ ಹೇಳ್ತೀನಿ ಸರ್, ನಾನು ಆಚೆ ಬಂದಿಲ್ಲ. ಕಾಂಗ್ರೆಸ್ ಪಾರ್ಟಿ ನನ್ನಂಥ ನೂರಾರು ಜನ, ಸಾವಿರಾರು ಜನ ಕಾಂಗ್ರೆಸ್ ಪಾರ್ಟಿ ಕೆಲಸ ಮಾಡಿರೋರನ್ನ ಪಾಪ ಕೆಲಸ ಆಗಿದ ತಕ್ಷಣ ಟಿಶ್ಯೂ ಪೇಪರ್ ಥರ ಯೂಸ್ ಮಾಡ್ಕೊತಾರೆ. ಸಾಕು, ನಿಮ್ಮ ಕೆಲಸ ಮುಗ್ದಿದೆ, ನೀವು ಹೋಗ್ಬೋದು ಅಂಥೇಳಿ ಗೇಟ್ ಪಾಸ್ ಕೊಟ್ಟಾದಮೇಲೆ ನಾವು ಮನೆಯಲ್ಲಿ ಕೂತ್ಕೊಂಡೋಗಿ ಸನ್ಯಾಸಿಗಳಲ್ಲ ಸರ್. ನಾವು ಮನೆಯಲ್ಲಿ ಕೂತ್ಕೊಂಡು ಏನೋ ಸನ್ಯಾಸಿಗಳಾಗಿದ್ದರೆ ಸಾಕಪ್ಪ ಅವ್ರು ಆಚೆಯಾಗಿ ಹಾಕ್ಬಿಟ್ರು ನಾವು ಮನೆಯಲ್ಲಿ ಇರ್ತೀವಿ ಅಂತೇಳಿ ಇರ್ಬೋದು. ಆ ಪ್ರಶ್ನೆನೇ ಇಲ್ಲ. ನಾವು ಇವತ್ತೆಲ್ಲ ನಮ್ಮ ಉಸಿರಿರೋವರೆಗೂ ಹೋರಾಟಗಾರರು ಸರ್. ನಾವು ಹೋರಾಟ ಮಾಡ್ತಾನೆ ಇರ್ತೀವಿ. ಎಲ್ಲಿ ನಮ್ಮ ಶಕ್ತಿ ಯಾರಿಗೆ ಉಪಯೋಗ ಆಗ್ತದೆ ಅವ್ರಿಗೆ ನಮ್ಮ ಶಕ್ತಿ ಕೊಡ್ತೀವಿ. ಆ ಶಕ್ತಿ ಸುಮ್ಮನೆ ಅಲ್ಲ ಸರ್. 10 ಜನ ಬಡವರಿಗೆ ಒಳ್ಳೆಯದಾಗಬೇಕು, ಇಡೀ ವಿಧಾನಸಭಾ ಕ್ಷೇತ್ರಕ್ಕೆ ಒಳ್ಳೆಯದಾಗಬೇಕು, ಇಡೀ ಲೋಕಸಭಾ ಕ್ಷೇತ್ರಕ್ಕೆ ಒಳ್ಳೆಯದಾಗಬೇಕು ಅಂಥ ನಾಯಕನಿಗೆ ಕೈ ಬಲಪಡಿಸುವಂಥ ಕಾರ್ಯಕ್ರಮ ನಾವು ತಗೊಂಡಿದ್ದೀವಿ. BJP ಮೋದಿಜಿ ನಾಯಕತ್ವ, ಮೋದಿಜಿನ 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು. ನಮ್ಮ ಸುಧಾಕರ್ ಸಾಹೇಬರು ಇಲ್ಲಿ ಕ್ರಿಯಾಶಾಲಿಯಾಗಿದ್ದಾರೆ ಅಂಥವ್ರನ್ನ ನಾವು ಕಳ್ಕೊಂಡಿದ್ವು. ನಾವು ಕಳ್ಕೊಳೋದಕ್ಕೆ ನಾವು ಚಿನ್ನ ಹುಡ್ಕೋಕೆ ಹೋಗಿ ವಜ್ರನ ಕಳ್ಕೊಂಡಿದ್ವು ಸರ್. ಆ ವಜ್ರದ ಬೆಲೆ ಏನು, ಚಿನ್ನದ ಬೆಲೆ ಏನು ಅಂತ ಗೊತ್ತಾಯಿತು. ಸುಧಾಕರ್ ಸಾಹೇಬ್ರನ್ನ ಗೆಲ್ಲಿಸ್ಕೊಂಡು ಬರೋದ್ರಲ್ಲಿ 2ನೇ ಮಾತಿಲ್ಲ. ಗೆಲ್ಲಿಸ್ಕೊಂಡು ಬಂದು ನಾವು ಜೂನ್ 4ನೇ ತಾರೀಕು ಗೆಲ್ಲಿಸ್ತೀವಿ. ಆವತ್ತು ಜೈಬೇರಿ ಬಾರಿಸಿ ಸುಧಾಕರ್ ಶಕ್ತಿ ಏನು, ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಇವತ್ತು ರಾಜ್ಯದಲ್ಲಿ ಸುಧಾಕರ್ ಸಾಹೇಬ್ರು ಏನು ಅಂತ ಪ್ರೂಡ್ ಲೀಡ್ರ್. ಇವತ್ತು ಅವರು ಕೊಟ್ಟಂಥ ಖಾತೆನ ಯಾವ ರೀತಿ ಇಡೀ ರಾಜ್ಯಕ್ಕೆ ಮಾದರಿ ಆದರು ಸರ್. ಸುಧಾಕರ್ ಸಾಹೇಬರು ಮಾದರಿ ಆಗಿದ್ದರು. ಯಾರೋ ಕೆಲವು ಕಿಡಿಗೇಡಿಗಳು ಅವ್ರ ಬಗ್ಗೆ ಕೇವಲವಾಗಿ ಮಾತನಾಡ್ಬೋದು. ಅವ್ರ ಅಭಿವೃದ್ಧಿನ ನೋಡಲಾರ್ದೆ ಮಾತಾಡ್ತಾರೆ. ಅವರು ಮಾಡಿದಂಥ ನಾಯಕತ್ವ, ಅವರು ಮಾಡಿದಂಥ ಲೀಡರ್ಶಿಪ್ಪು ಇವತ್ತು ಕೆಲವರಿಗೆ ಹೊಟ್ಟೆ ಕಿಚ್ಚಿಗೆ ಅವ್ರ ಬಗ್ಗೆ ಕೇವಲವಾಗಿ ಮಾತಾಡ್ತಾರೆ. ಹೊಟ್ಟೆ ಕಿಚ್ಚಿಗೆ ಒಂದು ಪಾಪ ಉತ್ತರ ಕೊಡ್ತಾರೆ. ಎಲ್ಲೋ ಪಾಪ ಅವ್ರಿಗೆ ಹೆಸರು ಉಲ್ಟಾ ಹೇಳೋ ಅವಶ್ಯಕತೆ ಪಾಪ ಉಲ್ಟಾ ಆಗ್ತದೆ. ಪಾಪ ಇರಲಿ ಅವ್ರ ನಂಬಿಕೆ ಅವ್ರಿಗೆ. ಅವರು 3 ಲಕ್ಷ ಲೀಡ್ ಕೊಡ್ತಾರ. ನಮ್ಮ ಸುಧಾಕರ್ ಸಾಹೇಬರು 2.5 ಲಕ್ಷದಿಂದ ಓಟಿಂದ ಗೆಲ್ತಾರ. ಜೂನ್ 4ನೇ ತಾರೀಕು ನಮ್ಮ ಉತ್ತರ ಸಿಕ್ಕುತ್ತೆ. ನಾವು ಸುಮ್ಮನೆ ಅವರು ಏನು ಅಂತ ಕೆಲಸನ ಈಗ ನಿಮಗೆ ಗೊತ್ತಿದೆ. ಮಾತು ಕಡಿಮೆ ಮಾಡಬೇಕು, ಕೆಲಸ ಮಾಡಬೇಕು ಸರ್. ಬರೀ ಮಾತು ಹೇಳಿದ ತಕ್ಷಣ ಹೌದು ಸರ್, ಯಾರು ಸರ್ ಓಟ್ ಹಾಕೋದು?
ಪ್ರದೀಪ್ ಈಶ್ವರ್ ಆಗ್ತಾರಾ ಜನ ಆಗ್ತಾರಾ ಹೇಳಿ ಸರ್? 3 ಲಕ್ಷ ಅವರೇ ಓಟ್ ಹಾಕ್ಬಿಡ್ತಾರ ಸರ್? ಜನ ಸರ್ ತೀರ್ಮಾನ ಮಾಡಬೇಕಾಗಿರೋದು. ಇವತ್ತು ನಾನು 2.5 ಲಕ್ಷದಿಂದ ಜನ ಓಟ್ ಹಾಕ್ತಾರೆ ಅಂತ ಹೇಳ್ತಾ ಇದ್ದೀನಿ. ಓಟ್ ಹಾಕಿ ಜನ ಆಶೀರ್ವಾದ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀನಿ. ನಾನು ಹಾಕ್ತೀನಿ ಅಂತ ಹೇಳಿಲ್ಲ. ನಾನು ಅದರಲ್ಲೂ ಒಬ್ಬ ನನಗೂ ಒಂದು ಓಟ್ ಪವರ್ ನನಗಿದೆ ಸರ್. ನನಗೆ 3 ಲಕ್ಷ ಓಟ್ ಪವರ್ ಇಲ್ಲ, ನನಗೊಂದೇ ಓಟ್ ಇರೋದು. ಜನ ಕೈ ಕಾಲು ಹಿಡಿದು ಸುಧಾಕರ್ ಅಭಿವೃದ್ಧಿ ಕಾರ್ಯಕ್ರಮಗಳು, ನಮ್ಮ ಮೋದಿಜಿ ಅಭಿವೃದ್ಧಿ 10 ವರ್ಷದಲ್ಲಿ ಏನು ಮಾಡಿದ್ದಾರೆ? ಇಡೀ ದೇಶ ಮೋದಿನ ಕೊಂಡಾಡ್ತಾ ಇದೆ ಸರ್ ಅವರ ಅಭಿವೃದ್ಧಿನ. ಇಲ್ಲಿ ಯಾರೋ ಕೆಲವರು, ಅದರಲ್ಲಿ ಎಲ್ಲರಿಗೂ ಗೊತ್ತಿದೆ, ಕೆಲವರು ಅವ್ರನ್ನ ಮಾತಾಡಿಸ್ತಾ ಇದ್ದಾರೆ. ಪಾಪ ಅವ್ರಿಗೂ ಅವಶ್ಯಕತೆ ಇಲ್ಲ ಮಾತಾಡೋದು, ಬಟ್ ಏನೋ ಕಾರಣಾಂತರಗಳಿಂದ ಅವ್ರನ್ನ ಮಾತಾಡಿಸ್ತಾ ಇದ್ದಾರೆ. ಮೋದಿಜಿ ಅಭಿವೃದ್ಧಿನ ಇಡೀ ದೇಶ ಕೊಂಡಾಡ್ತಾ ಇದ್ದಾರೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಹೋಟೆಲ್ ರಾಮಣ್ಣ, ಚಾಂದ್ ಪಾಷಾ, ಚಂದ್ರು, ಮಹೇಶ್, ಅಸ್ಲಂ ಪಾಷಾ, ಪ್ರದೀಪ್, ಶಾಮಣ್ಣ, ಸಿಂಧೂರ್, ಮುನಿಕೃಷ್ಣ ಇನ್ನೂ ಹಲವು ಮುಖಂಡರು ಭಾಗವಹಿಸಿದ್ರ. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಾಮರಾಜನಗರ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಎಸ್ ಬಾಲರಾಜು ಪರ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭರ್ಜರಿ ರೋಡ್ ಶೋ ನಡೆಸಿದ್ದಾರೆ. ಅಲ್ಲದೆ ಸಿಎಂ ತವರು ಕ್ಷೇತ್ರದಲ್ಲಿ ಅಬ್ಬರದ ಪ್ರಚಾರ ನಡೆಸಿರುವ ವಿಜಯೇಂದ್ರ ದೇಶಕ್ಕೆ ಮೋದಿಯೇ ಗ್ಯಾರಂಟಿಯಾಗಿದ್ದು ಬಿಜೆಪಿಯಿಂದ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ ಎಂದು ಹೇಳಿದ್ದಾರೆ. ನಂಜನಗೂಡು ನಗರದ ಆರ್ಪಿ ರಸ್ತೆಯಲ್ಲಿರುವ ಚಿಂತಾಮಣಿ ಗಣಪತಿ ದೇವಾಲಯದ ಮುಂಭಾಗದಲ್ಲಿ ಬಿವೈ ವಿಜಯೇಂದ್ರ ಅವರಿಗೆ ಕಾರ್ಯಕರ್ತರು ಅದ್ದೂರಿಯಾಗಿ ಸ್ವಾಗತ ಕೋರಿದ್ರು. ಆರ್ಪಿ ರಸ್ತೆ ಮೂಲಕ ನಗರದ ಬಜಾರ್ ರಸ್ತೆಯಲ್ಲಿ ವಿಜಯೇಂದ್ರ ರೋಡ್ ಶೋ ನಡೆಸಿ ಬೇರುಸಿನ ಮತ ಪ್ರಚಾರ ನಡೆಸಿದ್ದಾರೆ. ಬಳಿಕ ಮಾತನಾಡಿದ ಅವರು, ಬಾಲರಾಜು ಅವರು 1 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆದ್ದು ಬರುತ್ತಾರೆ. ಸಂಸದರಾಗಿದ್ದ ಶ್ರೀನಿವಾಸ್ ಪ್ರಸಾದ್ ಅವರು ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ. ಅವರನ್ನ ಅನುಸರಿಸಿಕೊಂಡು ಬಾಲರಾಜು ಅಭಿವೃದ್ಧಿ ಪಡಿಸಲಿದ್ದಾರೆ ಎಂದು ಭರವಸೆ ನೀಡಿದ್ರು. ಕಾಂಗ್ರೆಸ್ನವರು 10 ಕೆಜಿ ಅಕ್ಕಿ ಕೊಡುತ್ತೇವೆ ಎಂದು ಹೇಳಿದ್ರು. ಕೊಟ್ಟ ಮಾತಿನಂತೆ ನಡೆದುಕೊಂಡಿಲ್ಲ. 1 ಕೆಜಿ ಅಕ್ಕಿಯನ್ನು ಕೊಟ್ಟಿಲ್ಲ. ನರೇಂದ್ರ ಮೋದಿ ಅವರು 5 ಕೆಜಿ ಅಕ್ಕಿ ನೀಡುತ್ತಿದ್ದಾರೆ. ಮನೆ ಮನೆಗೆ ಗಂಗೆ ಯೋಜನೆ ಸೇರಿದಂತೆ ವಿವಿಧ ಜನಪರ ಯೋಜನೆಗಳನ್ನ ನೀಡುತ್ತಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಭೀಕರ ಬರ ಎದುರಾಗಿದೆ. ತಮಿಳುನಾಡಿಗೆ ನೀರು ಹರಿಸುತ್ತಾರೆ, ಆದರೆ ನಮಗೆ ನೀರಿಲ್ಲ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಹಣವನ್ನ ಬೇರೆ ಕಡೆ ವರ್ಗಾವಣೆ ಮಾಡಿದ್ದಾರೆ ಎಂದು ಆರೋಪಿಸಿದ್ರು. ಕಾಂಗ್ರೆಸ್ನವರು ಅಂಬೇಡ್ಕರ್ ಅವರ ಹೆಸರು ಹೇಳಿಕೊಂಡು ಅಂಬೇಡ್ಕರ್ ಅವರನ್ನೇ ಸೋಲಿಸಿದ್ದು ಕಾಂಗ್ರೆಸ್ ಪಕ್ಷ. ಉಚಿತ ಕೊಡುತ್ತೇವೆ ಎಂದು ಎಲ್ಲಾ ದರಗಳನ್ನ ಜಾಸ್ತಿ ಮಾಡಿದ. ರೈತರಿಗೆ ಬರೆ ಹೇಳುತ್ತಿದ್ದಾರೆ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನಾವು ತಕ್ಕ ಪಾಠವನ್ನ ಕಾಂಗ್ರೆಸ್ಗೆ ಕಲಿಸಬೇಕು. ಬಿಜೆಪಿ ಅಭ್ಯರ್ಥಿ ಬಾಲರಾಜು ಅವರನ್ನ ಗೆಲ್ಲಿಸಬೇಕು ಎಂದು ಕರೆ ನೀಡಿದ್ರು. ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳು ಬಾಲರಾಜಣ್ಣ ಅವರು 1 ಲಕ್ಷಕ್ಕೂ ಹೆಚ್ಚು ಅಧಿಕ ಮತ ಅಂತರದಿಂದ ಗೆದ್ದು ಬರ್ತಾರೆ. ಇವತ್ತು ಯಾವ ರೀತಿ ಶ್ರೀನಿವಾಸ್ ಪ್ರಸಾದ್ ಅವರು ಜನಪ್ರಿಯ ಸಂಸದರಾಗಿ ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ, ಅದನ್ನ ಮುಂದೆ ಒರೆಸ್ಕೊಂಡು ಹೋಗ್ತಕ್ಕಂತ ಕರ್ತವ್ಯ ಜವಾಬ್ದಾರಿ ಇವತ್ತು ಬಾಲರಾಜಣ್ಣ ಮೇಲಿದೆ. ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಕೇಂದ್ರದಲ್ಲಿ ನರೇಂದ್ರ ಮೋದಿ ನಾಯಕತ್ವ ಕಳೆದ 10 ವರ್ಷದಲ್ಲಿ ಇವತ್ತು ನಾವು ಮನೆ ಮನೆಗೆ ತಲುಪಿಸ್ತಕ್ಕಂತ ಅವಶ್ಯಕತೆ ಇದೆ. ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಅಧಿಕಾರಕ್ಕೆ ಬಂದ್ರೆ 10 ಕೆಜಿ ಅಕ್ಕಿಯನ್ನು ಕೊಡ್ತೇವೆ ಅಂತ ಹೇಳಿ ಭರವಸೆಯನ್ನು ನೀಡಿದ್ರು. 1 ಕೆಜಿ ಅಕ್ಕಿಯನ್ನು ಕೂಡ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ರಾಜ್ಯ ಸರ್ಕಾರದಿಂದ. ವರ್ಷದವರೆಗೆ ರಾಜ್ಯದ ಬಡವರಿಗೆ, ದೇಶದಲ್ಲಿರ್ತಕ್ಕಂಥ ಬಡವರಿಗೆ 5 ಕೆಜಿ ಅಕ್ಕಿಯನ್ನು ಕೊಡ್ತಕ್ಕಂಥ ಕೆಲಸ ಯಾರು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಇವತ್ತು ಬಡವರಿಗೆ 5 ಕೆಜಿ ಅಕ್ಕಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ವಿಶ್ವಕರ್ಮ ಯೋಜನೆ, ಇವತ್ತು ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಇವತ್ತು 18ಕ್ಕೂ ಹೆಚ್ಚು ಹಿಂದುಳಿದ ಸಮಾಜಗಳೇನಿದೆ ಅವರಿಗೆ ಒಂದು ಆರ್ಥಿಕ ಶಕ್ತಿಯನ್ನು ಕೊಡೋದ್ರ ಮೂಲಕ ಇವತ್ತು ಅವರಿಗೆ ಸ್ವಾವಲಂಬಿ ಜೀವನವನ್ನ ಕಲ್ಪಿಸಿಕೊಡ್ಬೇಕು ಅಂತ ಹೇಳಿ ಅವರಿಗೆ ಕುಲ ಕಸುಬುಗಳಿಗೆ ಇವತ್ತು ಅನುಕೂಲ ಆಗಲಿ ಅಂತ ಹೇಳಿ ಇವತ್ತು ಅವರು ಧನ ಸಹಾಯವನ್ನು ನೀಡ್ತಾ ಇರ್ತಕ್ಕಂಥದ್ದು. ಇವತ್ತು ಮನೆ ಮನೆಗೆ ಗಂಗೆ, ಶುದ್ಧ ಕುಡಿಯುವ ನೀರು ಇವತ್ತು ಕೊಡ್ತಾ ಇರ್ತಕ್ಕಂಥದ್ದು, ಉಚಿತ ಗ್ಯಾಸ್ ಅನ್ನ ಕೊಡ್ತಾ ಇರ್ತಕ್ಕಂಥದ್ದು. ಇವತ್ತು 70 ವರ್ಷ ಮೇಲ್ಪಟ್ಟವರಿಗೂ ಕೂಡ ಆಯುಷ್ಮಾನ್ ಭಾರತ್ ಅಡಿಯಲ್ಲಿ ಅವರಿಗೂ ಕೂಡ ಇವತ್ತು ಚಿಕಿತ್ಸೆಯನ್ನ ಕೊಡ್ತಕ್ಕಂಥ ಕೆಲಸ ಇವತ್ತು ಮಾಡ್ತೇವೆ ಅಂತೇಳಿ ನರೇಂದ್ರ ಮೋದಿಜಿ ಅವರು ಭರವಸೆನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯ ಅಧಿಕಾರಕ್ಕೆ ಬಂದ ನಂತರ ಇಡೀ ರಾಜ್ಯದಲ್ಲಿ ಇವತ್ತು ಭೀಕರ ಬರಗಾಲ ಇದೆ. ಬರಗಾಲ ಸಂದರ್ಭದಲ್ಲಿತ್ತು ಜನ ಜಾನುವಾರುಗಳಿಗೂ ಕೂಡ ಕುಡಿಯೋ ನೀರಿನ ಸಮಸ್ಯೆ. ಇವರು ತಮಿಳುನಾಡಿಗೆ ನೀರು ಹರಿಸ್ತಕ್ಕಂಥ ಕೆಲಸನ ಮಾಡ್ತಾರೆ.
ಆದ್ರೆ ಈ ಭಾಗದ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡ್ತಕ್ಕಂಥ ಕೆಲಸ ಮಾಡೋದಿಲ್ಲ. ಇವತ್ತು ಗ್ಯಾರಂಟಿ ನೆಪದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಕೂಡ ವರ್ಗಾವಣೆ ಮಾಡಿರ್ತಕ್ಕಂಥದ್ದು. ಆ ಹಣವನ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಮೀಸಲಿಟ್ಟಿದ್ದಂತ ಹಣವನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡೋದ್ರ ಮುಖೇನ ಇವತ್ತು ಎರಡೂ ಸಮುದಾಯಕ್ಕೂ ಕೂಡ ಇವತ್ತು ಅಭಿವೃದ್ಧಿಗೆ ಒಂದು ಕೊಡ್ಲಿ ಪೆಟ್ಟನ್ನ ಕೊಟ್ಟಿರ್ತಕ್ಕಂಥ ಸರ್ಕಾರ ಇದ್ರೆ ಅದು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು. ಇನ್ನು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಹರ್ಷವರ್ಧನ್, ಎನ್ ಮಹೇಶ್, ಜೆಡಿಎಸ್ ಜಿಲ್ಲಾಧ್ಯಕ್ಷ ನರಸಿಂಹಮೂರ್ತಿ, ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ಎಸ್ ಸಿದ್ದರಾಜು, ನಗರಸಭಾ ಮಾಜಿ ಅಧ್ಯಕ್ಷ ಮಹದೇವಸ್ವಾಮಿ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಚಿಕ್ಕರಂಗನಾಯಕ, ನಗರಸಭಾ ಸದಸ್ಯ ಮಹದೇವ ಪ್ರಸಾದ್, ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ಕಾರ್ಯಕರ್ತರು ಇನ್ನೂ ಹಲವರು ಭಾಗವಹಿಸಿದ್ರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಬ್ಬರದ ಪ್ರಚಾರ ನಡೆಸಿ ಬಿರುಗಾಳಿ ಎಬ್ಬಿಸಿದ್ರ. ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಶಾಸಕರಾದ ಸೋಬಾರೆಡ್ಡಿ ನೇತೃತ್ವದಲ್ಲಿ ಕ್ಷೇತ್ರದಾದ್ಯಂತ ಸಂಚರಿಸಿ ಮತಯಾಚಿಸಿದ್ರ. ಕಾರ್ಯಕರ್ತರ ಉತ್ಸಾಹ ಹುಮ್ಮಸ್ಸು ಇಮ್ಮಡಿಗೊಂಡಿದ್ದು ಬಾಗೇಪಲ್ಲಿಯಲ್ಲಿ ಜನಸಾಗರವೇ ಹರಿದು ಬಂದಿತ್ತು. ಪಾತಪಾಳ್ಯದ ಮಹಿಳೆಯರು ಕಳಶ ಹೊತ್ತು ರಕ್ಷಾರಾಮಯ್ಯ ಅವರನ್ನು ಪ್ರೀತಿಯಿಂದ ಸ್ವಾಗತಿಸಿದರು. ರಕ್ಷಾರಾಮಯ್ಯ ಅವರ ಹಾಣಿಗೆ ತಿಲಕವಿಟ್ಟು ವಿಜಯಶಾಲಿಯಾಗುವಂತೆ ಹಾರೈಸಿದರು. ಬಿಸಿಲ ಧಗೆಯಲ್ಲೂ ಕಾರ್ಯಕರ್ತರ ಉತ್ಸಾಹ ಬತ್ತಲಿಲ್ಲ. ಬೆಳಗಿನಿಂದಲೇ ಕಾರ್ಯಕರ್ತರ ದಂಡು ತೊರೆ ತೊರೆಯಾಗಿ ನೀರಿನಂತೆ ಹರಿದು ಸರೋವರ ನದಿ ಸೇರುವಂತೆ ಬಾಗೇಪಲ್ಲಿಗೆ ಆಗಮಿಸಿತು. ಎಪಿಎಂಸಿ ಮಾರುಕಟ್ಟೆ, ಪಾತಪಾಳ್ಯ, ಚೇಳೂರು ಭಾಗದಲ್ಲಿ ರಕ್ಷಾರಾಮಯ್ಯ ಬಿರುಸಿನಿಂದ ಪ್ರಚಾರ ನಡೆಸಿದರು. ತಿಮ್ಮಂಪಲ್ಲಿ, ಗೋಳೂರು, ಮಿಟ್ಟೆಮರಿ, ಸೋಮೇನಹಳ್ಳಿ, ಗೋಡಿಬಂಡೆ ಪಟ್ಟಣದಲ್ಲಿ ಭಾರೀ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾದರು. ರಕ್ಷಾರಾಮಯ್ಯ ಅವರ ಚುನಾವಣಾ ಪ್ರಚಾರ ವಾಹನದುದ್ದಕ್ಕೂ ಪಕ್ಷದ ಕಾರ್ಯಕರ್ತರು, ಉತ್ಸಾಹಿ ಯುವಜನತೆ ಸಾಗಿ ಜೈಕಾರ ಮೊಳಗಿತು. ಮತದಾರರುದ್ದೇಶಿಸಿ ಮಾತನಾಡಿದ ರಕ್ಷಾರಾಮಯ್ಯ, ಕೇಂದ್ರದ ಬಿಜೆಪಿ ಸರ್ಕಾರ ಜನವಿರೋಧಿ ನೀತಿ ಅನುಸರಿಸುತ್ತಿದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದಾಗಿ ಜನಸಾಮಾನ್ಯರು ಬಾಧಿತರಾಗಿದ್ದಾರೆ. ಜನರ ಸಮಸ್ಯೆಗಳನ್ನು ನಿವಾರಿಸಲು ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯ. ನಿಮ್ಮ ನಿರಂತರ ಸೇವೆಗಾಗಿ ಕಾಂಗ್ರೆಸ್ ಬೆಂಬಲಿಸಿ, ಹೆಚ್ಚಿನ ಮತ ನೀಡಿ ನನಗೆ ಆಶೀರ್ವಾದ ಮಾಡುವಂತೆ ಮನವಿ ಮಾಡಿದರು. ನರೇಂದ್ರ ಮೋದಿ ವರ್ಷಕ್ಕೆ 2 ಕೋಟಿ ಉದ್ಯೋಗ ನೀಡುವುದಾಗಿ ಭರವಸೆ ನೀಡಿದ್ದರು. ಆದರೆ 1 ಕೋಟಿ ಉದ್ಯೋಗವನ್ನು ಸಹ ಕೊಟ್ಟಿಲ್ಲ. ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡದೆ ಯುವಜನಾಂಗಕ್ಕೆ ಪರಮಾನ್ಯಾಯ ಮಾಡಿದೆ. ಬಡವರ ಹೊಟ್ಟೆಗೆ ಹೊಡೆಯುವ ಪಕ್ಷ ಎಂದರೆ ಅದು ಬಿಜೆಪಿ. ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ನೀಡಿದ್ದು ಚೊಂಬು. 2 ದಿನಗಳಿಂದ ನಡೆಯುತ್ತಿರುವ ಚೊಂಬಿನ ಪುರಾಣವನ್ನು ಪ್ರತಿಯೊಬ್ಬರೂ ಗಮನಿಸುತ್ತಿದ್ದು, ಈ ಬಗ್ಗೆ ನೀವೇ ಚರ್ಚೆ ಮಾಡಿ ಮತದಾರರಿಗೆ ರಕ್ಷಾರಾಮಯ್ಯ ಕರೆ ನೀಡಿದರು. ಬಹಳ ಮಹತ್ವವಾದ ಒಂದು ಚುನಾವಣೆ. ನಮ್ಮ ಸುಬ್ಬಾರೆಡ್ಡಿ ಅಣ್ಣವರ ಒಂದು ಆಶೀರ್ವಾದದಲ್ಲಿ, ನಿಮ್ಮ ಪ್ರತಿ ಒಂದು ಮನೆಗಳಿಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬರ ಆಶೀರ್ವಾದದಲ್ಲಿ, ನಮ್ಮ ಮಹಿಳೆಯರಿಗೆ, ಯುವಕರಿಗೆ, ಹಿರಿಯರಿಗೆ ಎಲ್ಲ ಮನೆಯಲ್ಲೂ ಬೆನಿಫಿಟ್ ಆಗುವಂತ ಕೆಲಸಗಳಾಗ್ತಿದೆ. ಬಿಜೆಪಿ ಸರ್ಕಾರ, ಬಿಜೆಪಿ ಪಾರ್ಟಿ ಅಂದ್ರೆ ಶ್ರೀಮಂತರ ಒಂದು ಪಾರ್ಟಿ, ಅಂಬಾನಿ ಅದಾನಿ ಅವರ ಪಾರ್ಟಿ. ಎಲ್ಲಾ ವರ್ಗದ ಜನರ, ಎಲ್ಲಾ ಧರ್ಮದ ಜನರ ಜೊತೆ ಬಿಜೆಪಿ ವಿರೋಧಿಸ್ತಾರೆ, ಬಿಜೆಪಿ ಕಷ್ಟ ಕೊಡ್ತಾರೆ. ನಾವಿವತ್ತು ತಿಳಿಬೇಕಾದ ಒಂದೇ, ಕಾಂಗ್ರೆಸ್ ಪಕ್ಷ ನಮ್ಮ ದೇಶವನ್ನು, ನಮ್ಮ ರಾಜ್ಯವನ್ನು ಕಟ್ಟಿದಂತ ಪಕ್ಷ. ಕಾಂಗ್ರೆಸ್ ಪಕ್ಷ ಯುವಕರ ರಕ್ಷಣೆ, ಮಹಿಳೆಯರ ರಕ್ಷಣೆ, ರೈತರ ರಕ್ಷಣೆ ಮಾಡುವಂತ ಒಂದು ಪಕ್ಷ. ರೈತರು ನೀವೆಲ್ಲ ಗೊತ್ತಿರ್ತಾರೆ, ಡೆಲ್ಲಿ ಗಡಿ ಭಾಗದಲ್ಲಿ ಲಕ್ಷಾಂತರ ಜನ ರೈತರು ಕಪ್ಪು ಕಾನೂನುಗಳ ವಿರುದ್ಧ ಬಂದು ಪ್ರತಿಭಟನೆ ಮಾಡಕ್ ಬರ್ತಾರೆ. ಯಾವುದೇ ಬಿಜೆಪಿಯ ನಾಯಕರಾಗಿರ್ಲಿ, ಬಿಜೆಪಿಯ ಮಂತ್ರಿಗಳಾಗಿರ್ಲಿ, ಶಾಸಕರಾಗಿರ್ಲಿ, ಯಾರೇ ಇರಲಿ, ರೈತರ ಪರ ನಿಲ್ಲುವುದಿಲ್ಲ. ಸಾವಿರಾರು ರೈತರುಗಳು ಅವರ ಪ್ರಾಣವನ್ನು ಕಳ್ಕೊಂಡು ಹೋಗ್ತಾರೆ ಅಲ್ಲಿ. ಅದರಲ್ಲಿ ನಮ್ಮ ಕರ್ನಾಟಕದ ರೈತರು ಅವ್ರ ಪ್ರಾಣ ಕಳ್ಕೊಂಡು ಹೋಗ್ತಾರೆ. అందరికీ తెలియాలి, ఇదే ఒకే విషయం. ఇప్పుడు కాంగ్రెస్ పార్టీ అంటే మహిళల పరం ఉండే పార్టీ, యువకుల పరం ఉండే పార్టీ, మన రైతు బంధువుల పరం ఉండే పార్టీ మన కాంగ్రెస్ పార్టీ. మన మహిళలకి, అక్క తంగిరికి, అమ్మ తంగిరికి అందరికీ ఒక్క ఇయర్ లో, ఒక్క సంవత్సరంలో 1 లక్షము మీ అకౌంట్ కి డైరెక్ట్ గా వస్తుంది. ఇప్పుడు కర్ణాటక గవర్నమెంట్ నుంచి
పర్ మంత్ ఒకే తింಗಳಿಗೆ 2000 రూపీస్ వస్తుంది, 2,000 ರೂಪಾಯಿ ಬರುತ್ತೆ. ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ 100 ಕಾಂಗ್ರೆಸ್ ಸರ್ಕಾರ ಇಂಡಿಯಾ ಅಲೈನ್ಸ್ ಜೊತೆ ಬಂದೇ ಬರುತ್ತೆ. ನಿಮ್ಮೆಲ್ಲರ ಅಕೌಂಟ್ ಅಲ್ಲಿ 2,000 ಮತ್ತೆ 8,500 ನಿಮ್ಮ ಖಾತೆಗೆ ತಿಂಗಳ ಬರುತ್ತೆ. ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಅಳಿಲು ಸೇವೆ ಇದು. ನಮ್ಮ ಮಹಿಳೆಯರ ಶಕ್ತಿ, ನಮ್ಮ ದೇಶದ ಶಕ್ತಿ ಅಂತ ಹೇಳ್ಬೋದು. ಮತ್ತೆ ನಮ್ಮ ಯುವಕರು, ಮೋದಿ ಅವರು 10 ವರ್ಷ ಆಯ್ತು 20 ಕೋಟಿ ಕೆಲಸ ಕೊಡ್ತೀನಿ ಅಂತ ಹೇಳಿದ್ರು. ಯಾವ 1 ಕೋಟಿ ಕೆಲಸ ಕೊಡ್ಸೋ ತಾಕತ್ತಿರ್ಲಿಲ್ಲ ಬಿಜೆಪಿ ಅವ್ರಿಗೆ. ಪಬ್ಲಿಕ್ ಸೆಕ್ಟರ್ ಯೂನಿಟ್ಗಳನ್ನೆಲ್ಲ ಮಾರಾಕ್ತಾರೆ. ಅವರ ಸ್ನೇಹಿತರು ಬಹಳಷ್ಟು ಉದ್ಯಮಿಗಳು ಅವ್ರಿಗೆ ಹೆಲ್ಪ್ ಮಾಡುವಂತ ಕೆಲಸ ಮಾಡ್ತಾರೆ. ಬಡವರ ಹೊಟ್ಟೆಗೆ ಹೊಡೆಯುವಂತ ಕೆಲಸ ಮಾಡುವ ಪಕ್ಷ ಅಂದ್ರೆ ಬಿಜೆಪಿ. ಇದನ್ನ ನೀವೆಲ್ಲ ನೋಡಿರ್ತೀರಿ. ನರೇಂದ್ರ ಮೋದಿ ಅವ್ರದ್ದು ಮತ್ತೆ ಚೊಂಪು ನಿನ್ನೆ ನೋಡಿದ್ರೆ ಎಲ್ಲಾರು. ಅದನ್ನೆಲ್ಲ ಸ್ವಲ್ಪ ನೀವು ಸೋಷಿಯಲ್ ಮೀಡಿಯಾಲೆಲ್ಲ ಹಾಕೊಳ್ಳಿ. ಯಾಕಂದ್ರೆ ಮೀಡಿಯಾಲಿ ಯಾವುದೇ ರೀತಿಯ ಪ್ರೋಗ್ರೆಸಿವ್ ನ್ಯೂಸ್ ಬಿಡಕ್ ಬರೋಣ. ಅದಕ್ಕೆ ಇಲ್ಲೆಲ್ಲ ಬಹಳಷ್ಟು ಜನ ಬಂದಿದ್ದೀರಿ. ನಿಮ್ಮೆಲ್ಲರ ಕಳಕಳಿಯಿಂದ ಮನವಿ, ಈ ಒಂದು ಚುನಾವಣೆಯಲ್ಲಿ, ಈ ಒಂದು ಎಲೆಕ್ಷನ್ లో రక్షారామయ్య అభ్యర్థి కాదు. ఈడున్న మహిళలు, ఈడున్న యువతులు, ఈడున్న ಹಿರಿಯರು, మీరే రక్షారామయ్య, మీరే అభ్యర్థి. ఈ టైంలో మీరే ಸಿದ್ದರಾಮಯ್ಯ, మీరే ಸುಬ್ಬರಾಜಣ್ಣ. ಈ ಚುನಾವಣೆ ಮಹತ್ವದ ಚುನಾವಣೆಯಾಗಿದ್ದು, ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಪ್ರತಿಯೊಂದು ಕುಟುಂಬಕ್ಕೆ ತಲುಪುತ್ತಿದ್ದು, ಇದರಿಂದ ಅನುಕೂಲವಾಗುತ್ತಿದೆ. ಚಿಕ್ಕಬಳ್ಳಾಪುರಕ್ಕೆ ನಾನು ಅಭ್ಯರ್ಥಿಯಾಗಿರುವುದು ನಿಮಿತ್ತ ಮಾತ್ರ. ನಿಜವಾದ ಅಭ್ಯರ್ಥಿಗಳು ನೀವು. ನಿಮ್ಮ ಸೇವೆ ಮಾಡಲು, ಮನೆಯ ಮಗನಾಗಿ ದುಡಿಯಲು ನನಗೆ ಅವಕಾಶ ಮಾಡಿಕೊಡಿ ಎಂದು ರಕ್ಷಾರಾಮಯ್ಯ ಭಾವನಾತ್ಮಕವಾಗಿ ಮನವಿ ಮಾಡಿದರು. ಬಿಜೆಪಿ ಎಂದರೆ ಶ್ರೀಮಂತರ ಪಕ್ಷ, ಅದಾನಿ ಅಂಬಾನಿಯವರ ಪಕ್ಷ. ಬಿಜೆಪಿ ಧರ್ಮಾಧಾರಿತ ರಾಜಕಾರಣ ಮಾಡುತ್ತಿದ್ದು, ಕಾಂಗ್ರೆಸ್ ಯುವಜನಾಂಗ, ಮಹಿಳೆಯರು, ರೈತರ ರಕ್ಷಣೆ ಮಾಡುವ ಪಕ್ಷವಾಗಿದೆ. ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಲ್ಲಿ ಪ್ರತಿಯೊಂದು ಕುಟುಂಬಕ್ಕೆ ಪ್ರತಿ ವರ್ಷ 1 ಲಕ್ಷ ರೂಪಾಯಿ ನೆರವು ನೀಡಲಿದೆ. ಕೇಂದ್ರದಲ್ಲಿ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಸರ್ಕಾರ ಅಧಿಕಾರಕ್ಕೆ ಬರುವುದು ನಿಶ್ಚಿತ. ಪ್ರತಿಯೊಬ್ಬರ ಖಾತೆಗೆ 1 ಲಕ್ಷ ರೂಪಾಯಿ ಆರ್ಥಿಕ ನೆರವು ಲಭಿಸಲಿದೆ. ಮಹಿಳೆಯರ ಶಕ್ತಿ ದೇಶದ ಶಕ್ತಿ. ಕಾಂಗ್ರೆಸ್ ಪಕ್ಷ ಮಹಿಳಾ ಸಮುದಾಯಕ್ಕೆ ಈ ಮೂಲಕ ಅಳಿಲು ಸೇವೆ ಸಲ್ಲಿಸಲಿದೆ ಎಂದು ಹೇಳಿದರು. ಸುಬ್ಬು, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691.
9739702077. ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜ್ ಚಿಕ್ಕಬಳ್ಳಾಪುರ ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್ ಪಿಸಿಎಂಬಿ ಪಿಸಿಎಂಸಿ ಹಾಗೂ ಕಾಮರ್ಸ್ ಇಬಿಎಸಿ ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು ಸತತ 4 ವರ್ಷಗಳಿಂದ 100% ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5 ರಿಂದ 7 ಗಂಟೆವರೆಗೆ ನಿರಂತರ 8 ತಿಂಗಳು ಜೆಡಬ್ಲ್ಯೂ ನೀಟ್ ಸಿಇಟಿ ತರಗತಿಗಳನ್ನು ನಡೆಸುತ್ತಿದ್ದು ಪ್ರಸ್ತುತ ವರ್ಷದ ಸರ್ಕಾರಿ ಕೋಟಾದಲ್ಲಿ ಶಶಿಪ್ರಸಾದ್ ಮತ್ತು ಮೌನಿಕಾ ಇಬ್ಬರು ವಿದ್ಯಾರ್ಥಿಗಳು ಅಂಬೇಡ್ಕರ್ ಮೆಡಿಕಲ್ ಕಾಲೇಜು ಬೆಂಗಳೂರು ಮತ್ತು ಸುಬ್ಬಯ್ಯ ಮೆಡಿಕಲ್ ಕಾಲೇಜು ಶಿವಮೊಗ್ಗದಲ್ಲಿ ದಾಖಲಾತಿ ಪಡೆದಿರುತ್ತಾರೆ. ಇಂದೇ ನಿಮ್ಮ ಮಕ್ಕಳನ್ನು ಸೇರಿಸಿ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಲೋಕಸಭಾ ಚುನಾವಣೆಯ ಅಂಗವಾಗಿ ಮತದಾನದ ಮಹತ್ವ ಕುರಿತು ನಾಗರಿಕರಿಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ತಾಲೂಕು ಸ್ವೀಪ್ ಸಮಿತಿಯಿಂದ ಇಂದು ತಾಲೂಕಿನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಬೈಕ್ ರ್ಯಾಲಿ ಎಲ್ಲರ ಗಮನ ಸೆಳೆಯಿತು. ತಾಲೂಕಿನ ಅರಳುಮಲ್ಲಿಗೆ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಜಿಲ್ಲಾ ಪಂಚಾಯಿತಿ ಹಾಗೂ ಜಿಲ್ಲಾ ಮತ್ತು ತಾಲೂಕು ಸ್ವೀಪ್ ಸಮಿತಿ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಸ್ವೀಪ್ ಸಮಿತಿ ಅಧ್ಯಕ್ಷೆ ಡಾಕ್ಟರ್ ಕೆಎನ್ ಅನುರಾಧ ಮತದಾನದ ಪ್ರತಿಜ್ಞಾವಿಧಿ ಬೋಧಿಸಿದರು. ಬಳಿಕ ಮಾತನಾಡಿದ ಅವರು, ಪ್ರತಿಯೊಬ್ಬರಲ್ಲೂ ಮತದಾನದ ಜಾಗೃತಿ ಮೂಡಿಸಲು ಬೈಕ್ ಜಾಥಾ ಹಮ್ಮಿಕೊಳ್ಳಲಾಗಿದೆ. ಚುನಾವಣೆಯು 5 ವರ್ಷಕ್ಕೊಮ್ಮೆ ಬರುವ ಹಬ್ಬವಾಗಿದೆ. ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಿರುವ ಎಲ್ಲ ಅರ್ಹ ಮತದಾರರು ಮತಗಟ್ಟೆಗೆ ಬಂದು ಕಡ್ಡಾಯವಾಗಿ ಮತದಾನ ಮಾಡಬೇಕು. ಲೋಕಸಭಾ ಚುನಾವಣೆಯ ಮತದಾನವು ಏಪ್ರಿಲ್ 26ರಂದು ನಡೆಯಲಿದ್ದು, ಈ ಬಾರಿ ಮೊದಲ ಸಲ ಮತದಾನ ಮಾಡುವ 18 ವರ್ಷ ತುಂಬಿದ ಯುವ ಮತದಾರರು ತಪ್ಪದೆ ಮತ ಚಲಾಯಿಸಬೇಕು. ಮತದಾನದ ಪ್ರಾಮುಖ್ಯ ಅರಿತು ಹಾಗೂ ಯಾವುದೇ ಆಮಿಷಗಳಿಗೆ ಒಳಗಾಗದೆ ಮತದಾನ ಮಾಡುವಂತೆ ಇತರರಿಗೂ ತಿಳಿ ಹೇಳಬೇಕು ಎಂದು ತಿಳಿಸಿದರು. ತಾಲೂಕು ಸ್ವೀಪ್ ಸಮಿತಿ ಅಧ್ಯಕ್ಷ ಎನ್ ಮುನಿರಾಜು ಮಾತನಾಡಿ, ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾನದ ಮಹತ್ವ ಕುರಿತು ಮತದಾರರಲ್ಲಿ ಜಾಗೃತಿ ಹಾಗೂ ಅರಿವು ಮೂಡಿಸಲು ತಾಲೂಕಿನಾದ್ಯಂತ ಕಳೆದ ಮಾರ್ಚ್ನಿಂದಲೇ ವಿವಿಧ ರೀತಿಯ ಪ್ರಚಾರ ಕಾರ್ಯಕ್ರಮಗಳನ್ನು ತಾಲೂಕು ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ರ್ಯಾಲಿಯನ್ನು ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರಮುಖವಾಗಿ ವಿಚಾರ ಸಂಕಿರಣ, ಭಾಷಣ ಸ್ಪರ್ಧೆ, ಕಾವಿಗೋಷ್ಠಿ, ರಂಗೋಲಿ ಸ್ಪರ್ಧೆ, ವಾಲಿಬಾಲ್ ಪಂದ್ಯಾವಳಿ, ಮಾನವ ಸರಪಳಿ, ಕ್ಯಾಂಡಲ್ ದೀಪದ ಜಾಥಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಸಮುದಾಯದತ್ತ ಶಾಲಾ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳ ಮೂಲಕ ಪೋಷಕರಿಂದ ಪ್ಲೇಡ್ಜ್ ಲೆಟರ್ ಕಾರ್ಯಕ್ರಮ, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮತದಾನ ಜಾಗೃತಿ ಸಭೆಗಳನ್ನು ನಡೆಸಿ ಮತದಾನದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲಾಯಿತು ಎಂದರು. ಲೋಕಸಭಾ ಚುನಾವಣೆ 2024ರ ಅಂಗವಾಗಿ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಮತದಾರರಿಗೆ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಜಿಲ್ಲಾ ಸ್ವೀಪ್ ಸಮಿತಿಯ ನೇತೃತ್ವದಲ್ಲಿ ತಾಲೂಕು ಸ್ವೀಪ್ ಸಮಿತಿ ವತಿಯಿಂದ ನಾವು ವಿವಿಧ ಚಟುವಟಿಕೆಗಳನ್ನು ಈಗಾಗಲೇ ಅನುಷ್ಠಾನ ಮಾಡಿದ್ದೇವೆ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಜಾಥಾಗಳನ್ನು, ಬೈಕ್ ರ್ಯಾಲಿಯನ್ನು, ರಂಗೋಲಿ ಸ್ಪರ್ಧೆಯನ್ನು ಮಾಡೋದರ ಮುಖಾಂತರ ನಾವು ಮತದಾರರಲ್ಲಿ, ವಿಶೇಷವಾಗಿ ಮಹಿಳಾ ಮತದಾರರಲ್ಲಿ ನಾವು ಅರಿವನ್ನು ಮೂಡಿಸಿದ್ದೀವಿ. ಅದ್ರ ಜೊತೆಗೆ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಕಾರ್ಮಿಕರಿಗಾಗಿ ನಾವು ಕಾರ್ಖಾನೆಗೆ ಭೇಟಿ ಕೊಟ್ಟು ಅವರಿಗೆ ನಾವು ವಿಶೇಷ ಆಹ್ವಾನವನ್ನು ನೀಡುವುದರ ಜೊತೆಗೆ ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸಿ ಅವರಿಂದ ಕೂಡ ನಾವು ಮತದಾನ ಮಾಡಲಿಕ್ಕೆ ಪ್ರೇರೇಪಣೆಯನ್ನು ಪಡೆದಿದ್ದೇವೆ. ಇನ್ನೂ ವಿಶೇಷವಾಗಿ ಇಂದು ನಮ್ಮ ತಾಲೂಕಿನಲ್ಲಿ ಬೈಕ್ ರ್ಯಾಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ನೂರಾರು ಸಂಖ್ಯೆಯಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು, ಅದರ ಜೊತೆಗೆ ನಗರಸಭೆ ಸಿಬ್ಬಂದಿ ಸೇರಿ ಸುಮಾರು 10 ಕಿಲೋಮೀಟರ್ಗಳ ದೂರದಲ್ಲಿ, ಸುಮಾರು ಗ್ರಾಮೀಣ ಪ್ರದೇಶ ಮತ್ತು ನಗರ ಪ್ರದೇಶದಲ್ಲಿ ಕಳೆದ ಚುನಾವಣೆಯಲ್ಲಿ ಕಡಿಮೆ ಮತದಾನ ಆಗಿರ್ತಕ್ಕಂಥ ಪ್ರದೇಶಗಳನ್ನು ಮೇಯ್ನಾಗಿ ನಾವು ಫೋಕಸನ್ನು ಮಾಡಿಕೊಂಡು ಆ ಏರಿಯಾದಲ್ಲಿ ನಾವು ಮತದಾರರಿಗೆ ಅರಿವನ್ನು ಮೂಡಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದೀವಿ. ಯುವ ಮತದಾರರಿಗಾಗಿ ನಾವು ನಮ್ಮ ತಾಲೂಕಿನಲ್ಲಿ ವಿಶೇಷವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಒಂದು ಮಾರ್ಗದರ್ಶನದಲ್ಲಿ ಇಡೀ ತಾಲೂಕಿನಲ್ಲಿ ವಾಲಿಬಾಲ್ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿ, ತಾಲೂಕಿನಲ್ಲಿ ಕೂಡ ನಾವು ವಾಲಿಬಾಲ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿ ಗೆದ್ದಂತಹ ತಂಡಕ್ಕೆ ನಾವು ವಿಶೇಷ ಬಹುಮಾನವನ್ನು ನೀಡಿ ಯುವ ಮತದಾರರನ್ನು ಮತಗಟ್ಟೆ ಕಡೆಗೆ ಸೆಳೀತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದೀವಿ. ಅದ್ರ ಜೊತೆಗೆ ಕಾಲೇಜುಗಳಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ವಿವಿಧ ಸ್ಪರ್ಧೆಗಳನ್ನು ಆಯೋಜನೆ ಮಾಡಿ ಅವರನ್ನು ಕೂಡ ನಾವು ಮತಗಟ್ಟೆಗೆ ಕರೆತರ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಒಟ್ಟಾರೆ ನಮ್ಮ ಗುರಿ ತಾಲೂಕಿನಲ್ಲಿ ಪ್ರತಿಶತ ಮತದಾನ, ನೈತಿಕ ಮತದಾನ.
ನೈತಿಕ ಮತದಾನದ ಮುಖಾಂತರ ಪ್ರಜಾಪ್ರಭುತ್ವವನ್ನು ಬಲಗೊಳ್ಳಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಆದ್ಯತೆ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಶೂನ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ. ನಂಜನಗೂಡು ತಾಲೂಕಿನ ಹೆಡಿಯಾಲ, ಹುರ, ಹುಲ್ಲಹಳ್ಳಿ, ದೇಬೂರು, ಬದನವಾಳು ಗ್ರಾಮಗಳಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರ ಜೊತೆಗೂಡಿ ಬೇರುಸಿನ ಮತಯಾಚನೆ ಮಾಡಿದ್ರು. ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಸೇರಿದಂತೆ ಕೆಪಿಸಿಸಿ ಸದಸ್ಯರು, ವಕ್ತಾರರು ಹಾಗೂ ಸಾಕಷ್ಟು ಮುಖಂಡರುಗಳ ಜೊತೆಗೂಡಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸುನೀಲ್ ಬೋಸ್ ಅತ್ಯಧಿಕ ಮತಗಳ ಅಂತರದಿಂದ ಗೆಲ್ಲಿಸಿಕೊಡಬೇಕು. ಈಗಾಗಲೇ ರಾಜ್ಯಾದ್ಯಂತ 20ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ. ಕೇಂದ್ರದ ಬಿಜೆಪಿ ಸರ್ಕಾರದ ಆಡಳಿತಾವಧಿಯಲ್ಲಿ ದೇಶ ಮತ್ತು ರಾಜ್ಯದ ಜನರು ಸಾಕಷ್ಟು ನೊಂದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ದುರಾಡಳಿತ ಎಲ್ಲರಿಗೂ ತಿಳಿದಿದೆ. ರಾಜ್ಯದ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯದಲ್ಲಿ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿ ರಾಜ್ಯದ ಜನರಿಗೆ ತುಂಬಾ ಅನುಕೂಲವಾಗಿದೆ. ಇನ್ನಷ್ಟು ಅಭಿವೃದ್ಧಿಗೊಳಿಸುವ ಸಲುವಾಗಿ ಈ ಬಾರಿ ಬಿಜೆಪಿ ಪಕ್ಷಕ್ಕೆ ಸರಿಯಾದ ಪಾಠ ಕಲಿಸಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಬೆಂಬಲಿಸಬೇಕು. ಚಾಮರಾಜನಗರ ಮತ್ತು ಮೈಸೂರು 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು 2 ಲಕ್ಷಕ್ಕೂ ಅಧಿಕ ಬಹುಮತದ ಅಂತರದಿಂದ ಗೆಲುವು ಸಾಧಿಸಬೇಕು. ಯಾಕಂದರೆ ಇದು ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಾಗಿರುವ ದಿಸೆಯಿಂದ ಮತದಾರ ಬಂಧುಗಳು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಅಭ್ಯರ್ಥಿಗಳನ್ನು ಆಶೀರ್ವದಿಸಬೇಕು. ಕೇಂದ್ರದಲ್ಲಿ ಅತಿ ಹೆಚ್ಚು INDA ಮೈತ್ರಿಕೂಟ ಅಧಿಕಾರಕ್ಕೆ ಬರಲಿದೆ. ಈಗಾಗಲೇ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿಯೂ ಉತ್ತಮವಾದ ಒಲವು ಇದೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸುನೀಲ್ ಬೋಸ್ ಗೆದ್ದೇ ಗೆಲ್ಲುತ್ತಾರೆ ಎಂಬ ಭರವಸೆ ಇದೆ. ಆದರೆ ಹೆಚ್ಚು ಬಹುಮತಗಳ ಅಂತರದಿಂದ ಗೆಲ್ಲಿಸಿಕೊಡಬೇಕು ಎಂದು ಮನವಿ ಮಾಡಿಕೊಳ್ಳುತ್ತೇನೆ ಎಂದು ಮಂತ್ರಿ ಮಹದೇವಪ್ಪ ಮಾತನಾಡಿದರು. ಜನರು ಸಂತೋಷದಿಂದ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕು. ಕಾಂಗ್ರೆಸ್ ಗ್ಯಾರಂಟಿ ಜನರ ಬದುಕಿನಲ್ಲಿ ಒಂದು ಸ್ಥಿರತೆ ತಂದುಕೊಟ್ಟಿದೆ. ನಿರ್ದಿಷ್ಟವಾದಂಥ ಆದಾಯ ತಂದುಕೊಟ್ಟಿತ್ತು ತಿಂಗಳಿಗೆ ಮತ್ತು ಜನರಲ್ಲಿ ಅವ್ರಿಗಿರ್ತಕ್ಕಂಥ ಬದುಕುವ ಹಕ್ಕಿನ ಬಗ್ಗೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ವಿಷಯಗಳನ್ನು ಜಾಗೃತಿ ಜಾತಿ ಮೂಲಕ ತಿಳಿಸಿದ್ದಾರೆ. ಹೀಗಾಗಿ ಸಂವಿಧಾನದಲ್ಲಿ ನಮ್ಮ ಬದುಕಿರುವಂಥ ಅವಕಾಶಗಳು ಇದುವರೆಗೂ ನಮ್ಗೆ ಗೊತ್ತಿಲ್ವಲ್ಲ, ಯಾಕೆ ಕತ್ತಲೆಯಿಟ್ಟಿದ್ರು ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರನೇ ಇದು ಜಾಗೃತಿ ಮೂಡಿದಿಲ್ಲ. ನಿಜವಾಗ್ಲೂ ಇದೊಂದು ಜನಪರವಾದಂಥ ಸರ್ಕಾರ ಅಂತ ಹೇಳಿ ಜನ ಮಾತಾಡ್ಕೊತಾ ಇದ್ದಾರೆ. BJPಯವರು ಪ್ರೈಮ್ ಮಿನಿಸ್ಟ್ರೇ ಮಾತು ಕೊಟ್ಟರು, ಅವ್ರ ಮಾತಿಗೆ ಅವರೇ ನಡ್ಕೊಳ್ಳಿಲ್ಲ. ಇದೆಲ್ಲ ಬರೀ ಸುಳ್ಳು. ಇವ್ರು ನಂಬಿಕಸ್ಥರಲ್ಲ. ಸಿದ್ದರಾಮಯ್ಯ ಸರ್ಕಾರ ನುಡಿದಂತೆ ನಡೆದಿದೆ. ಬಡವರ ಪರ ಇದೆ, ರೈತರ ಪರ ಇದೆ, ಹಳ್ಳಿ ಪರ ಇದೆ, ದಲಿತರ ಪರ ಇದೆ, ಮಹಿಳೆ ಪರ ಇದೆ, ಹಿಂದುಳಿದವ್ರ ಪರ ಇದೆ, ಅಲ್ಪಸಂಖ್ಯಾತರಿಗೆಲ್ಲ ಸಲ ಪರವಾಗಿದೆ. ಹಾಗೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಬೆಂಬಲ ಕೊಡಬೇಕು ಅಂತ ವ್ಯಾಪಕವಾಗಿ ಕಾಣ್ತಾ ಇದೆ. ಇನ್ನು ಈ ಪ್ರಚಾರ ಕಾರ್ಯಕ್ರಮದ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು, ಕಾರ್ಯಕರ್ತರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಗಡಿ ಭಾಗದಲ್ಲಿ ಶಾಶ್ವತ ಅಭಿವೃದ್ಧಿಗಳಾಗಬೇಕಾದರೆ ಬಿಜೆಪಿ ಅಧಿಕಾರಕ್ಕೆ ಬರಬೇಕು ಎಂದು ಲೋಕಸಭೆ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಚೇಳೂರು ಪಟ್ಟಣದ ರೋಡ್ ಶೋನಲ್ಲಿ ಬಿಜೆಪಿ ಪಕ್ಷದಿಂದ ಸೋಮವಾರ ಚೇಳೂರು ಪಟ್ಟಣದಲ್ಲಿ ರೋಡ್ ಶೋನಲ್ಲಿ ಮಾತನಾಡಿ, ಚೇಳೂರು ನೂತನ ತಾಲೂಕು ಘೋಷಣೆ ಮಾಡಿದ್ದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಆಡಳಿತ ಸಮಯದಲ್ಲಿ ಚೇಳೂರು ತಾಲೂಕು ಘೋಷಣೆಯಾಯಿತು. ಬಿಜೆಪಿ ಅಧಿಕಾರದಲ್ಲಿ ನಾನು ಮಂತ್ರಿಯಾಗಿದ್ದಾಗ ತಾಲೂಕು ಕಚೇರಿಯನ್ನು ಪ್ರಾರಂಭಿಸಿದೆ. ಈ ಭಾಗದಲ್ಲಿ ಸ್ಥಳೀಯ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರು ಅತಿ ಹೆಚ್ಚು ಇದ್ದು, ಅಭಿವೃದ್ಧಿ ವಿಚಾರದಲ್ಲಿ ನನ್ನ ಅವಧಿಯಲ್ಲಿ ಮಾಡಿರುವ ಕೆಲಸಗಳನ್ನು ಚಿಕ್ಕಬಳ್ಳಾಪುರದ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕಣ್ಣಾರೆ ನೀವೇ ನೋಡಿರಬಹುದಾಗಿದೆ. ಆದರೆ ನನ್ನ 10 ವರ್ಷಗಳ ಸೇವೆಯಲ್ಲಿ ನಾನು ಯಾರಿಗೂ ಮೋಸ ಮಾಡಿಲ್ಲ, ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿಲ್ಲ, ಜನರ ಸೇವಕನಾಗಿಯೇ ಗುರುತಿಸಿಕೊಂಡಿದ್ದೇನೆ. ಕಾಂಗ್ರೆಸ್ ಪಕ್ಷದವರು ಚುನಾವಣೆಗಳು ಬಂದಾಗ ದಲಿತರ ಮೀಸಲಾತಿ ಮತ್ತು ರಿಸರ್ವೇಷನ್ ಬಗ್ಗೆ ಮಾತನಾಡುತ್ತಾರೆ. ನರೇಂದ್ರ ಮೋದಿ ತಮ್ಮ ಮೊದಲ 5 ವರ್ಷಗಳಲ್ಲಿ ರಾಷ್ಟ್ರಪತಿಯಾಗಿ ರಾಮನಾಥ್ ಕೋವಿಂದ್ ಹಾಗೂ 2ನೇ ಬಾರಿ ಬುಡಕಟ್ಟು ಜನಾಂಗದ ಸಾಮಾನ್ಯ ಮಹಿಳೆ ದ್ರೌಪದಿ ಮುರ್ಮುರವರನ್ನ ರಾಷ್ಟ್ರಪತಿಯಾಗಿ ಮಾಡಲಿಲ್ಲವಾ?
ಕಾಂಗ್ರೆಸ್ನವರು ಎಲ್ಲಿ ದಲಿತರಿಗೆ ನ್ಯಾಯ ಮಾಡುತ್ತಿದ್ದಾರೆ? ಮೋದಿಯವರು ದಲಿತರ ವಿರೋಧಿನ? 25 ಕೋಟಿ ಬಡವರ್ಗದವರನ್ನ ಉನ್ನತ ಮಟ್ಟಕ್ಕೆ ಕರೆದೊಯ್ದಿದ್ದಾರೆ. ಅವರಿಗೆ ಬಡವರ ಬಗ್ಗೆ ಕಾಳಜಿಯನ್ನು ತೋರಲಿಲ್ಲವಾ ಎಂದು ಪ್ರಧಾನಿ ಮೋದಿಯವರ ಅಭಿವೃದ್ಧಿ ವಿಚಾರಗಳನ್ನು ಪ್ರಸ್ತಾಪ ಮಾಡುತ್ತಾ ಮತಯಾಚನೆ ಮಾಡಿದರು. ಈ ಲೋಕಸಭಾ ಚುನಾವಣೆಯಲ್ಲಿ ಜನರ ಒಂದೊಂದು ಮತ ದೇಶವನ್ನ ರಕ್ಷಿಸುತ್ತದೆ. ದೇಶವನ್ನ ಆಳುವವರು ಸಮರ್ಥರಾಗಿರಬೇಕು. ಇಲ್ಲವಾದ್ರೆ ಕರ್ನಾಟಕದಲ್ಲಿ ಆಳಲು ಬಂದವರು ಹಾಳು ಮಾಡಿದಂತೆಯೇ ಆಗುತ್ತದೆ ಎಂದು ಸುಧಾಕರ್ ಅವರು ಪ್ರತಿಪಾದಿಸಿದರು. ಕಾಂಗ್ರೆಸ್ ಹೆಣ್ಣು ಮಕ್ಕಳಿಗೆ ಕೊಡ್ತಿರೋ ದುಡ್ಡು ಯಾರದು? ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರ ಮನೆ ದುಡ್ಡು ಅಲ್ಲ, ಬದಲಾಗಿ ಗಂಡನ ದುಡ್ಡು కిత్తు ಹೆಂಡತಿಗೆ ಕೊಡ್ತಿದ್ದಾರೆ ಎಂದು ವ್ಯಂಗ್ಯವಾಡಿದರು. ఫస్ట్ 5 ఏళ్ళు 2 అవకాశాలు వచ్చినాయి మోదీ గారికి. ఎవరు ఈ దేశానికి రాష్ట్రపతి కావాలని అయినప్పుడు తొలిసారి ఆయన చేసింది రామ్నాథ్ కోవింద్ గారు తొలి దళిత రాష్ట్రపతిని చేసింది ఎవరు? నరేంద్ర మోదీ గారు. రెండోసారి అవకాశం వచ్చింది, అప్పుడు ఎవరిని చేశారు? ఒక మహిళ పరిశిష్ట బుడకట్టు జనాంగంలో ఉన్న ఒక సామాన్య మహిళ ద్రౌపది ముర్ము గారిని రెండోసారి రాష్ట్రపతి చేశారు. ఈయన దళిత విరోధులా? ఈయన రిజర్వేషన్ కి వ్యతిరేకంగా ఉన్నారా? ఈయన వ్యతిరేకంగా ఉండుంటే ఏమి ఎప్పుడు క్యాబినెట్, సెంట్రల్ క్యాబినెట్ లో ముందు 5 ఏళ్లు కూడా మళ్ళీ 5 కేజీలు బియ్యము ఉచితంగా మీ ఇంటికి పంపిస్తాము అన్నారు మాన్య నరేంద్ర మోదీ. అలాగే మహిళలకు నారీ శక్తి, మహిళలకు 20 లక్షల రూపాయలు, ఏ గ్యారంటీ వద్దు, ఏ షూరిటీ వద్దు, ఏ నగలు కూడా మీరు బ్యాంకులో పెట్టొద్దు, అయినా కూడా 20 లక్షలు మీకు ఇచ్చి మీ ఏ ఉద్యమము ప్రారంభించాలో ಇನ್ನು ಈ ಸಂದರ್ಭದಲ್ಲಿ ಲೋಕಸಭೆ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ರೋಡ್ ಶೋ ಆಗಮನಕ್ಕೆ ನೂರಾರು ಮಹಿಳೆಯರು, ಹೆಣ್ಣು ಮಕ್ಕಳು ಕಳಶಗಳನ್ನು ಹೊತ್ತು ರಸ್ತೆಯಲ್ಲಿ ಸಾಗಿದರು. ಸಾವಿರಾರು ಜನಸ್ತೋಮ 2 ರಸ್ತೆಯಲ್ಲಿ ತುಂಬಿ ತುಳುಕಿತು. ಚೇಳೂರಿನ ಎಂಜಿ ಸರ್ಕಲ್ನಲ್ಲಿ ಕ್ರೇನ್ ವಾಹನದ ಮೂಲಕ ದೊಡ್ಡ ಹೂವಿನ ಹಾರದೊಂದಿಗೆ ಸ್ವಾಗತಿಸಿದರು. ಬಿಜೆಪಿ ಯಂತ್ರಗಳ ಮೂಲಕ ಹೂವಿನ ಸುರಿಮಳೆಯನ್ನೇ ಸುರಿದರು. ಈ ಸಭೆಯಲ್ಲಿ ರಾಜ್ಯ ಒಕ್ಕಲಿಗ ಸಂಘದ ಪ್ರಧಾನ ಕಾರ್ಯದರ್ಶಿ ಟಿ ಕೋನಪರೆಡ್ಡಿ, ಮಾಜಿ ಸಚಿವ ಕಟ್ಟಾ ಸುಬ್ರಹ್ಮಣ್ಯಂ ನಾಯ್ಡು, ರಾಜ್ಯ ಬಿಜೆಪಿ ಕಾರ್ಯದರ್ಶಿ ಸಿ ಮುನಿರಾಜು, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹರಿನಾಥ ರೆಡ್ಡಿ, ಎಸ್ಆರ್ ಲಕ್ಷ್ಮೀನಾರಾಯಣ ರೋಡ್ ಶೋನಲ್ಲಿ ಮಾತನಾಡಿದರು. ಇನ್ನು ಈ ಸಂದರ್ಭದಲ್ಲಿ ವೈಎ ನಾರಾಯಣಸ್ವಾಮಿ, ಜೆಪಿ ಚಂದ್ರಶೇಖರ ರೆಡ್ಡಿ, ಕೋಡಿಗಲ್ ರಮೇಶ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಎಸ್ವೈ ವೆಂಕಟರಮಣ ರೆಡ್ಡಿ, ಪಿಎನ್ ಆಂಜನೇಯ ರೆಡ್ಡಿ, ಏದಿಲವಾರಪಲ್ಲಿ ಪಿಎಸ್ ರಘುನಾಥ ರೆಡ್ಡಿ, ವೆಂಕಟಶಿವಾರೆಡ್ಡಿ ಹಾಗೂ ಜೆಡಿಎಸ್ ಮತ್ತು ಬಿಜೆಪಿ ಮುಖಂಡರು ಭಾಗವಹಿಸಿದ್ದರು. ವೆಂಕಟೇಶ್, ಸಿಟಿವಿ ನ್ಯೂಸ್, ಚೇಳೂರು. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸುನಿಲ್ ಬೋಸ್ 2 ಲಕ್ಷ ಮತಗಳ ಅಂತರದಿಂದ ಭರ್ಜರಿ ಜಯ ಸಾಧಿಸಲಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗಳಿಗೆ ಭಾರೀ ಮುಖಭಂಗವಾಗಲಿದೆ ಎಂದು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಸುಧಾ ಮಹದೇವಯ್ಯ ಹೇಳಿಕೆ ನೀಡಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತರಾಗಿರುವ ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿ ಎಚ್.ಸಿ. ಮಹದೇವಪ್ಪರವರ ಪುತ್ರ ಸುನಿಲ್ ಬೋಸ್ ಗೆದ್ದೇ ಗೆಲ್ಲುತ್ತಾರೆ. ಈಗಾಗಲೇ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ರಾಜ್ಯ ಮುಖಂಡರು ಸೋಲಿನ ಹತಾಶೆಯಿಂದ ಪರಿತಪಿಸುತ್ತಿದ್ದಾರೆ. ಇಲ್ಲಸಲ್ಲದ ಟೀಕೆ ಟಿಪ್ಪಣಿಗಳನ್ನು ಮಾಡುತ್ತಿದ್ದಾರೆ. ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮಹಿಳೆಯರೇ ಕಾಂಗ್ರೆಸ್ ಅಭ್ಯರ್ಥಿಯ ಕೈ ಬಲಪಡಿಸಿದ್ದಾರೆ. ಅಭ್ಯರ್ಥಿ ಸುನಿಲ್ ಬೋಸ್ ಗೆಲುವಿಗೆ ಮಹಿಳೆಯರೇ ಹೆಚ್ಚು ಕಾರಣಭೂತರಾಗಿರುತ್ತಾರೆ. ಈಗಾಗಲೇ ಮಹಿಳೆಯರ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆ ಹೇಳಿರುವ ಕುಮಾರಸ್ವಾಮಿಗೆ ಮಂಡ್ಯದಲ್ಲಿ ಮಹಿಳೆಯರು ತಕ್ಕ ಪಾಠ ಕಲಿಸಿದ್ದಾರೆ.
ದೇವೇಗೌಡರು ರಾಜ್ಯದ ಮಾಜಿ ಪ್ರಧಾನಿಗಳು, ಅವರ ಹಿರಿತನಕ್ಕೆ ತಕ್ಕ ಹಾಗೆ ರಾಜಕಾರಣ ಮಾಡಬೇಕು. ಬಿಜೆಪಿಯವರ ಮನಸ್ಸಿಗೆ ಖುಷಿಪಡಿಸುವ ಸಲುವಾಗಿ ಅಗೌರವದ ಹೇಳಿಕೆ ಹೇಳಿರುವುದು ಶೋಭೆ ತರುವಂತದ್ದಲ್ಲ. ಇವತ್ತಿಗೂ ಕೂಡ ದೇವೇಗೌಡರ ಬಗ್ಗೆ ಅಪಾರವಾದ ನಂಬಿಕೆ ಇದೆ. ಬಿಜೆಪಿಯ ಜೊತೆ ಮೈತ್ರಿಗೆ ಸೇರಿಕೊಂಡು ಜೆಡಿಎಸ್ ಪಕ್ಷವು ರಾಜ್ಯದಿಂದಲೇ ನಾಪತ್ತೆಯಾಗುವುದರಲ್ಲಿ ಅನುಮಾನವೇ ಇಲ್ಲ ಎಂದು ನಂಜನಗೂಡಿನಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಸುಧಾಮಾದೇವಯ್ಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸುನೀಲ್ ಬೋಸ್ ಪರವಾಗಿ ಚುನಾವಣಾ ಪ್ರಚಾರ ಕಾರ್ಯಕ್ರಮದಲ್ಲಿ ಮಂತ್ರಿ ಮಹದೇವಪ್ಪ ಅವರ ಜೊತೆ ಭಾಗವಹಿಸಿ ಮಾತನಾಡಿದರು. ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಚಾರ ಲೋಕಸಭೆದು ಭಾಳ ಅದ್ಭುತವಾಗಿದೆ. ಹೇಗಿದೆ ಅಂತ ಹೇಳಿದ್ರೆ, ನಮ್ಮ ಗ್ಯಾರಂಟಿ ಯೋಜನೆಗಳಿದೆಯಲ್ಲ, ಹೆಣ್ಮಕ್ಳು ಕೊಟ್ಟಿದ್ದಾರಲ್ಲ 5 ಯೋಜನೆಗಳು, ಅದು ಸಕ್ಸಸ್ಫುಲ್ ಆಗಿದೆ. ಅದ್ರ ಜೊತೆಗೆ ಇನ್ನೂ ಲೋಕಸಭೆ ಆದಮೇಲೆ ಅಲ್ಲಿ ಕೂಡ ಅಂಥ ಸಂಸತ್ನಲ್ಲಿ ಮಾಡಿರೋಂಥ 5 ಯೋಜನೆಗಳು ಅದು ಇನ್ನೂ ಅದ್ಭುತವಾಗಿದೆ. ಹಾಗಾಗಿ ಈಗ ನಾವು ಮಾಡೋ ಅಂಥ ಹೆಣ್ಮಕ್ಳಿಗೆ ಪ್ರಚಾರ ಹೇಗಿದೆ ಅಂತಂದರೆ, ಅವರಾಗಿದ್ದೇ ತಾವೇ ವೋಟ್ ಹಾಕೋ ಅಂಥ ಚಾನ್ಸ್ ಜಾಸ್ತಿ ಇದೆ. 1 ಲಕ್ಷದಿಂದ 2 ಲಕ್ಷದವರೆಗೂ ಓಟು ಗ್ಯಾರಂಟಿ ಬರುತ್ತೆ ಅವರಿಗೆ. ಆ ಅಂತರದಲ್ಲಿ ಗೆಲ್ತಾರವರು. ಆಮೇಲೆ ಒಂದು ನಮ್ಮ ಏನು ಹೇಳ್ತಾರೆ, ನಮ್ಮ ಕಾಲ್ಗುಣ, ಹೆಣ್ಮಕ್ಳು ಕಾಲ್ಗುಣ ಹೇಗಿದೆ ಅಂತಂದರೆ, ಅವರು ನಾಮಿನೇಷನ್ ಮಾಡಿದ್ದಂಥದ್ದು 3ನೇ ತಾರೀಕು, ಯಾರು ನಮ್ಮ ಸುನೀಲ್ ಬೋಸ್ ಅವರು. ಹಾಗಾಗಿ ಎಲೆಕ್ಷನ್ ನಡೀತಾ ಇರೋದು 26ನೇ ತಾರೀಕು, ಆಯಿತಾ. 26 ಮತ್ತು ಅವ್ರ ಕ್ರಮ ಸಂಖ್ಯೆ 3 3 3 6 26 ಪ್ಲಸ್ 2024 ಎಷ್ಟಾಯಿತು? 10 ಆಯಿತು. 2 4 10 ಆಗಲಿಲ್ವಾ? 10 ಏನಾಯಿತು? 6 ಶುಭ ಅಲ್ವಾ? ಆದರೆ 6ನ ಯಾಕೆ ನಂಬ್ತೀವಿ ಅಂತಂದರೆ ಶುಕ್ರ ಅಂತ. ನೋಡಿ, ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಅಂತಾರಲ್ಲ. ಈಗ ಏನಾಗಿದೆ ಅಂತ, ಯೋಜನೆಗಳೇ ನಮಗೆ ಹೆಣ್ಮಕ್ಳ ಪರ ಇರೋದ್ರಿಂದ ಹೆಣ್ಮಕ್ಳೇ ಸ್ಟ್ರಾಂಗಾಗಿ ವೋಟ್ ಹಾಕ್ತಾರೆ. ಈಗ ಪುರುಷರು ಹಾಕ್ತಾರೆ ಅನ್ನೋದು ನೀವು ಒಂದು ಭಾವನೆ ಆದರೆ, ಹೆಣ್ಮಕ್ಳು ಹಾಕೋದೇ ಡಬಲ್ ಇದೆಯಲ್ಲ. ಈ ಸವಲತ್ತುಗಳು ಏನೇ ಕೊಟ್ಟಿರೋದು ಬರೀ ಕಾಂಗ್ರೆಸ್ಗಲ್ವಲ್ಲ, ಹೆಣ್ಮಕ್ಳಾದಂಥ BJPಯವರು ತೊಗೋತಾರೆ, ದಳದವರು ತೊಗೋತಾರೆ. ಹಾಗಾಗಿ ಅವ್ರ ಮನಸ್ಸಾಕ್ಷಿ ಇಲ್ವಾ, ಆತ್ಮಸಾಕ್ಷಿ ಇಲ್ವಾ? 2 ಸಾವಿರ ತೊಗೋತಾ ಇಲ್ವಾ? ಫ್ರೀ ಕರೆಂಟ್ ತೊಗೋತಾ ಇಲ್ವಾ? ಶಕ್ತಿ ಯೋಜನೆಯಲ್ಲಿ ಓಡಾಡ್ತಾ ಇಲ್ವಾ? ಎಲ್ಲವೂ ಹೆಣ್ಮಕ್ಳಿಗೆ ಮಾಡಿದ್ಮೇಲೆ ಬರೀ ಕಾಂಗ್ರೆಸ್ ಹೆಣ್ಮಕ್ಳೇ ಅನುಭವಿಸ್ತಾ ಇದ್ದಾರಾ? ಸಾಧ್ಯನೇ ಇಲ್ಲ. ಎಲ್ಲವೂ ಅಷ್ಟೇ. ಮಕ್ಕಳ ಬಗ್ಗೆ ಅವರು ಕೀಳಾಗಿ ಮಾತಾಡಿರೋದು ಅವರಿಗೆ ಸರಿಯಲ್ಲ. ಯಾಕಂದರೆ ಅವ್ರ ತಾಯಿನೂ ಹೆಣ್ಮಕ್ಳು, ಹೆಂಡ್ತಿನೂ ಹೆಣ್ಮಗಳು ಅಲ್ವಾ, ಅವ್ರ ಮನೆಗೆ ಬಂದಿರೋ ಸೊಸೆನೂ ಹೆಣ್ಮಕ್ಳು. 2000ದಲ್ಲಿ ದಾರಿ ತಪ್ತಾ ಇಲ್ಲ ಸ್ವಾಮಿ. 2000 ತೊಗೊಂಡು ಹೆಣ್ಮಕ್ಳು ಅವ್ರ ಆಗು ಹೋಗುಗಳನ್ನ ನೋಡ್ತಾ ಇದ್ದಾರೆ. ಕೇಂದ್ರದಲ್ಲಿ ಸಾಲ ತೊಗೊಂಡಿರೋ ಅಂಥ ಗಂಡು ಮಗ ತೀರಿಸಲಿಲ್ಲ ಅಂದರೆ ಹೆಣ್ಮಕ್ಳು ತೀರಿಸ್ತಾ ಇದ್ದಾರೆ. ಪ್ರತಿಯೊಂದು ಹೆಜ್ಜೆಲ್ಲೂ ಹೆಣ್ಣಿದ್ದಾಳೆ. ಏನು ಹೇಳೋದಂತ ಅಂದರೆ, ಅವ್ರಿಗೆ ಕ್ಷಮೆ ಯಾಚಿಸ್ಬೇಕು. ಇನ್ನೇನು ಅವ್ರಿಗೆ ಹಿರಿಯರಿಗೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡಲ್ಲ, ಒಂದು ಕ್ಷಮೆ ಯಾಚಿಸ್ಬೇಕು ಅಂತ ಹೇಳಿ. ಇನ್ನು ಈ ಸಂದರ್ಭದಲ್ಲಿ ಮಲ್ಲೇಶ್, ಕಲ್ಪನಾ, ಪಟ್ಟೆಹುಂಡಿ, ಲತಾ, ಜಗದೀಶ್, ಮಹದೇವಮ್ಮ, ಹಲವಾರು ಮುಖಂಡರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಪ್ರಕೃತಿ ವಿದ್ಯಾನಿಕೇತನ ಶಾಲೆ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. ಪ್ರಶಾಂತ್ ನಗರ, KSRTC ಬಸ್ ಡಿಪೋ ಹಿಂಭಾಗ, ಚಿಕ್ಕಬಳ್ಳಾಪುರ ತಾಲೂಕಿನ ನಾಗರಿಕರಿಗೆ ಒಂದು ಸುವರ್ಣಾವಕಾಶ. ದಾಖಲಾತಿ ಪ್ರಾರಂಭವಾಗಿದೆ. ಪ್ರೀ ನರ್ಸರಿ, LKG, UKG ಹಾಗೂ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ನಮ್ಮ ಶಿಕ್ಷಣ ಸಂಸ್ಥೆಯ ವೈಶಿಷ್ಟ್ಯಗಳು: ನುರಿತ ಅರ್ಹತೆಯುಳ್ಳ ಹಾಗೂ ಅನುಭವಿ ಪದವೀಧರ ಶಿಕ್ಷಕರ, LKGಯಿಂದಲೇ ಕಂಪ್ಯೂಟರ್ ಶಿಕ್ಷಣ, ಮಕ್ಕಳಿಗೆ ಉತ್ತಮ ಶಾಲಾ ಬಸ್ ವ್ಯವಸ್ಥೆ, ನಾಟಕ, ಸಂಗೀತ, ನೃತ್ಯ, ಯೋಗ ತರಗತಿಗಳ ಮೂಲಕ ಮಕ್ಕಳಿಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಆಸಕ್ತಿ ಮೂಡಿಸುವುದು, ಪ್ರತ್ಯೇಕ ಪ್ರಯೋಗಾಲಯ ಮತ್ತು ಉತ್ತಮ ಆಟದ ಮೈದಾನ, ಮಕ್ಕಳ ಬೌದ್ಧಿಕ ಹಾಗೂ ದೈಹಿಕ ಬೆಳವಣಿಗೆಗೆ ಸಹಕಾರಿಯಾಗುವ ಅತ್ಯುತ್ತಮ ಗುಣಮಟ್ಟದ ಗ್ರಂಥಾಲಯ, ಪ್ರತಿ ತರಗತಿಯಲ್ಲೂ CC ಕ್ಯಾಮೆರಾ ಅಳವಡಿಕೆ, ಸ್ಮಾರ್ಟ್ ಅಂಡ್ ಇಂಟರ್ನೆಟ್ ತರಗತಿಗಳ ಮೂಲಕ ನೂತನ ವಿಧಾನದಿಂದ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ವಿಶೇಷ ತರಗತಿ ಏರ್ಪಡಿಸಲಾಗುವುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ YV ಆನಂದ್, MSc, ಕಾರ್ಯದರ್ಶಿ, ಪ್ರಾಂಶುಪಾಲರು. ಮೊಬೈಲ್ ಸಂಖ್ಯೆ
9814545729. ಎರಡ್ 2024 ಫುಟ್ಬಾಲ್ ಸಮ್ಮರ್ ಕ್ಯಾಂಪ್ ಆ್ಯಂಡ್ ಆನ್ಯುವಲ್ ಕ್ಯಾಂಪ್ ಏಪ್ರಿಲ್ 7ರಿಂದ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಆರಂಭ. ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿನಿತ್ಯ ಬೆಳಗ್ಗೆ 6:30ರಿಂದ 8 ಮತ್ತು ಪ್ರತಿದಿನ ಸಂಜೆ 5ರಿಂದ 6:30ಕ್ಕೆ 2 ತಿಂಗಳ ಫುಟ್ಬಾಲ್ ತರಬೇತಿಗಾಗಿ 5,000 ಮಾತ್ರ. ಪ್ರತಿ ಕ್ರೀಡಾಪಟುವಿಗೆ ಸಮವಸ್ತ್ರ ನೀಡಲಾಗುತ್ತದೆ. ನಿಮ್ಮ ಮಕ್ಕಳ ಉತ್ತಮ ಫುಟ್ಬಾಲ್ ತರಬೇತಿಗೆ ಇದು ಸುವರ್ಣಾವಕಾಶ. ವಿವರಗಳಿಗೆ ಕೂಡಲೇ ಸಂಪರ್ಕಿಸಿ. ಬಾಲಾಜಿ ಪಿ, ಮೊಬೈಲ್ ಸಂಖ್ಯೆ 8088893414. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸ್ಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಳೆದ 10 ವರ್ಷದಲ್ಲಿ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಕಣ್ಣ ಮುಂದಿದೆ. ಒಂದು ಬಾರಿ ಆಶೀರ್ವಾದ ಮಾಡಿದರೆ ಮಾದರಿ ಕ್ಷೇತ್ರವಾಗಿ ಅಭಿವೃದ್ಧಿ. ಪ್ರಣಾಳಿಕೆ ಬಿಡುಗಡೆ ಮಾಡಿದ ಮೈತ್ರಿ ಅಭ್ಯರ್ಥಿ ಸುಧಾಕರ್ ಭರವಸೆ. ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿದ ಮಾಡ್ರನ್ ಶಿವಕುಮಾರ್. ಎಂಟೆಕ್ ರಾಜ್ಯಾಧ್ಯಕ್ಷರೇ ಪಕ್ಷ ತೊರೆದಿದ್ದು ಕಾಂಗ್ರೆಸ್ಗೆ ಮುಖಭಂಗ. ಚಾಮರಾಜನಗರ ಕ್ಷೇತ್ರದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಭರ್ಜರಿ ರೋಡ್ ಶೋ. ಬಾಲರಾಜು ಗೆಲ್ಲಿಸಲು ಮನವಿ. ಬಿಜೆಪಿ ಕ್ಷೇತ್ರದಲ್ಲಿ ಅಬ್ಬರದ ಪ್ರಚಾರ ನಡೆಸಿದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ. ಸಚಿವ MC ಸುಧಾಕರ್, ಶಾಸಕ ಸುಬ್ಬಾರೆಡ್ಡಿ ಸಾಥ್. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.